ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ. ನಮೋ ಸಿದ್ಧಾಣಂ. ನಮೋ ಆಯಿರ್ಯಾಣಂ. ನಮೋ ವಜ್ಜಾಯಾಣಂ. ನಮೋ ಲೋಯೇ ಸವ್ವಸಾಹೂಣಂ. ಏಸೋ ಪಂಚ ನಮೋ ಯಾರೋ. ಸವ್ವ ಪಾವಪಣಾಸನೋ. ಮಂಗಲಾನಂ ಚ ಸವ್ವೇಸಿಂ. ಪಡಮಂ ಹವೈ ಮಂಗಲಂ. ಪಡಮಂ ಹವೈ ಮಂಗಲಂ. पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, ಹದಿನೈದನೇ ಪುಟ. सम्यक दर्शन किससे प्राप्त होता है? सम्यक ದರ್ಶನ ಯಾರಿಗೆ ಪ್ರಾಪ್ತವಾಗುತ್ತದೆ ಅನ್ನುವಂಥ ವಿಷಯ ಇಲ್ಲಿ ಭೂಮಿಕಾ ಸ್ವರೂಪದಲ್ಲಿ ಲಬ್ಧಿಗಳ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. सम्यक दर्शन किसे प्राप्त होता है? मिथ्या दृष्टि दो प्रकार के होते हैं. मिथ्या दृष्टि जीविಗಳು ಎರಡು ಪ್ರಕಾರದವರು. एक अनादि मिथ्या दृष्टि और दूसरा सादी मिथ्या दृष्टि. जिसे आज तक कभी भी सम्यक दर्शन प्राप्त नहीं हुआ वह अनादि मिथ्या दृष्टि है. ಯಾವ ಜೀವಿಗೆ ಅನಂತ ಕಾಲದಿಂದ ಒಂದೂ ಸಲ ಸಮ್ಯಕ್ತ್ವ ಇಲ್ಲಿವರೆಗೆ ಪ್ರಾಪ್ತ ಆಗಿಯೇ ಇಲ್ಲ ಅಂಥ ಜೀವ अनादि मिथ्या दृष्टि जीव. और जिसे सम्यक दर्शन प्राप्त होकर छूट गया है वह साधी मिथ्या दृष्टि जीव है. ಯಾರಿಗೆ ಒಂದು ಸಲ ಪ್ರಾಪ್ತ ಆಗಿ ಪುನಃ ಸಮ್ಯಕ್ತ್ವದಿಂದ ಚ್ಯುತಿಯಾಗಿದೆ, ಸಮ್ಯಕ್ತ್ವ ನಷ್ಟ ಆಗಿದೆ, ಅಂತಹ ಜೀವಿಗಳಿಗೆ ಏನನ್ಬೇಕು? साधी मिथ्या दृष्टि जीव. अनादि मिथ्या दृष्टि जीव के मोहनी कर्म की 26 प्रकृतियों की सत्ता रहती है. अनादि मिथ्या दृष्टि जीविಗಳಿಗೆ ಮೋಹಿನಿ ಕರ್ಮಗಳ 26 ಪ್ರಕೃತಿಗಳ ಸತ್ವವಿರುತ್ತದೆ. क्योंकि दर्शन मोहिनी की मिथ्यात्व, सम्यक मिथ्यात्व और सम्यक प्रकृति, इन तीन प्रकृतियों में से एक मिथ्यात्व प्रकृति का ही बंध होता है. ಮೂರು ಪ್ರಕೃತಿಗಳು ದರ್ಶನ್ ಮೋನಿಯ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ. ಈ ಮೂರು ಪ್ರಕೃತಿಗಳಲ್ಲಿ ಬಂಧವಾಗತಕ್ಕಂತಹ ಪ್ರಕೃತಿ ಯಾವುದು ಅಂತಂದ್ರೆ ಮಿಥ್ಯಾತ್ವ ಒಂದೇ. ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ, ಎರಡು ಪ್ರಕೃತಿಗಳ ಬಂಧ ಆಗುವುದಿಲ್ಲ. ಏಕೆಂದರೆ ಅವು ಮಿಥ್ಯಾತ್ವದಿಂದ ಖಂಡವಾಗಿರತಕ್ಕಂತಹ ಎರಡು ಪ್ರಕೃತಿಗಳು. ಮಿಥ್ಯಾತ್ವ ನಿಷೇಕಗಳೇ ಖಂಡಾಗಿ ಬೇರೆ ಬೇರೆಯಾಗಿ ಒಂದು ಸಮ್ಯಕ್ ಮಿಥ್ಯಾತ್ವಾಗಿದೆ, ಇನ್ನೊಂದು ಸಮ್ಯಕ್ ಪ್ರಕೃತಿಯಾಗಿದೆ. ಈ ಎರಡೂ ಪ್ರಕೃತಿಗಳು ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ
ಇವು ಮಿಥ್ಯಾತ್ವದ ಅಂಶಗಳು. ಮಿಥ್ಯಾತ್ವವನ್ನು ಒಡೆದು ಮೂರು ಭಾಗದಲ್ಲಿ ಮಾಡಿದಾಗ ಒಂದು ಮಿಥ್ಯಾತ್ವ ಪ್ರಕೃತಿ, ಒಂದು ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಮತ್ತಿನ್ನೊಂದು ಸಮ್ಯಕ್ ಪ್ರಕೃತಿ, ಮೂರು ತುಂಡುಗಳಾಗಿವೆ. ಇವುಗಳಲ್ಲಿ ಒಂದು ಬಂಧಯೋಗ್ಯ, ಇನ್ನೊಂದು ಬಂಧಯೋಗ್ಯ ಅಲ್ಲ. ಅಂದರೆ ಅವು ಹೊರಗಿನಿಂದ ಬಂದಿಲ್ಲ, ಅವುಗಳನ್ನು ಜೀವ ಕಟ್ಟಿಕೊಂಡಿಲ್ಲ. ಕಟ್ಟಿಕೊಂಡಿದ್ದು ಒಂದೇ ಮಿಥ್ಯಾತ್ವ ಪ್ರಕೃತಿ. ಅದನ್ನು ವಿಭಾಜನೆ ಮಾಡಿ ಮೂರು ಪ್ರಕೃತಿಗಳನ್ನು ಮಾಡಿಟ್ಟುಕೊಂಡಿದ್ದಾನೆ. ಯಾವಾಗ? ಸಮ್ಯಕ್ತ ಉತ್ಪತ್ತಿಯ ಕಾಲದಲ್ಲಿ. ಪ್ರಥಮೋಕ್ಷಂ ಸಮ್ಯಕ್ ದರ್ಶನ್ ಎಲ್ಲಿ ಬಂತು? बंद होता है, शेष नहीं. हाँ, प्रथमोपशम सम्यक दर्शन होने पर उसके प्रभाव से यह जीव मिथ्यात्व प्रकृति के मिथ्यात्व, सम्यक मिथ्यात्व और सम्यक प्रकृति के भेद से तीन खंड करता है. इस तरह साधी मिथ्या दृष्टि जीव के ही सम्यक मिथ्यात्व, सम्यक प्रकृति की सत्ता हो सकती है. ಅನಾದಿ ಮಿಥ್ಯಾ ದೃಷ್ಟಿ ಜೀವ ಮೊಟ್ಟ ಮೊದಲು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಾಗ ಆ ಮಿಥ್ಯಾತ್ವದ ಎರಡು ಖಂಡಗಳನ್ನು ಮಾಡಿದಾಗ, ಒಂದು ಖಂಡ ಮಿಥ್ಯಾತ್ವದ್ದು, ಎರಡು ಖಂಡಗಳು ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ. ಸಮ್ಯಕ್ ಮಿಥ್ಯಾತ್ವ ಒಂದು, ಸಮ್ಯಕ್ ಪ್ರಕೃತಿ ಒಂದು. ಇವು ಮೂರು ಖಂಡಗಳು. ಸಾದಿ ಮಿಥ್ಯಾ ದೃಷ್ಟಿಗೆ ಸತ್ವದಲ್ಲಿ ಮೂರು ಇರಲಿಕ್ಕೆ ಸಾಧ್ಯ. ಅನಾದಿ ಮಿಥ್ಯಾ ದೃಷ್ಟಿಗೆ ಸತ್ವದಲ್ಲಿ ಒಂದೇ ಇರ್ತದೆ. ಒಂದೇ ಇತ್ತು ಅಂತಂದ್ರೆ 26 ಆಯಿತು, 3 ಆಯಿತು ಅಂತಂದ್ರೆ 28 ಆಯಿತು. ಮೋಹಿನಿ ಪ್ರಕೃತಿಗಳಿಗೆ ಎಷ್ಟು ಭೇದಗಳು? ಮೋಹಿನಿ ಕರ್ಮಕ್ಕೆ ಒಟ್ಟು ಭೇದಗಳು 28. ಅವು ಖಂಡ ಆದ ನಂತರ 28. ಮೂಲದಲ್ಲಿ ಎಷ್ಟು ಭೇದಗಳು ಅಂತಂದ್ರೆ 26 ಭೇದಗಳು ಮೋಹಿನಿ कर्म के इवे. साधी मिथ्या दृष्टि जीवों में मोहिनी कर्म की सत्ता के 3 विकल्प होते हैं. साधी मिथ्या दृष्टि के मोहिनी कर्मದ ವಿಕಲ್ಪಗಳು 3, ಸತ್ವದ ವಿಕಲ್ಪಗಳು 3. एक 28 प्रकृतियों की सत्ता वाला, दूसरा 27 प्रकृतियों की सत्ता वाला, तीसरा 26 प्रकृतियों की सत्ता वाला. साधी मिथ्या दृष्टि जीव 3 ಪ್ರಕಾರದಾಯಿತು. ಒಂದು ಪ್ರಕಾರದಲ್ಲಿ 28 ಪ್ರಕೃತಿ ಉಳ್ಳ ಸಾದಿ ಮಿಥ್ಯಾ ದೃಷ್ಟಿ ಜೀವ, ಇನ್ನೊಂದರಲ್ಲಿ 27 ಪ್ರಕೃತಿ ಉಳ್ಳ ಸಾದಿ ಮಿಥ್ಯಾ ದೃಷ್ಟಿ ಜೀವ, ಮತ್ತೊಂದರಲ್ಲಿ 26 ಪ್ರಕೃತಿ ಉಳ್ಳ ಸಾದಿ ಮಿಥ್ಯಾ ದೃಷ್ಟಿ ಜೀವ. ಇದು ಹೇಗೆ ಅನ್ನೋದನ್ನ ಮುಂದೆ ಕೊಟ್ಟಿರಬಹುದು. जिस 27 प्रकृतियों की सत्ता वाला और तीसरा 26 प्रकृतियों की सत्ता वाला, जिस जीव के दर्शन मोहिनी की तीनों प्रकृतियां विद्यमान हैं, वह 28 प्रकृतियों की सत्ता वाला है. जिस जीव ने सम्यक प्रकृति की उद्वेलना कर ली है, वह 27 प्रकृतियों की सत्ता वाला, और जिसने सम्यक प्रकृति की, सम्यक मिथ्यात्व प्रकृति की उद्वेलना कर ली है, वह 26 प्रकृतियों की सत्ता वाला होता है. ಉದ್ವೇಲನ, ಉದ್ವೇಲನ ಅಂತಂದ್ರೆ ಒಂದು ಪ್ರಕೃತಿಯನ್ನ ಇನ್ನೊಂದು ಪ್ರಕೃತಿಯಲ್ಲಿ ಕನ್ವರ್ಟ್ ಮಾಡೋದು. ವಿಸಂಯೋಜನ ಅನಂತ ಅನುಬಂಧಿದ್ದಾಗ್ತದೆ. ವಿಸಂಯೋಜನ ಆಗಿರತಕ್ಕಂತಹ ಪ್ರಕೃತಿ ವಾಪಸ್ ಮತ್ತೆ ತನ್ನ ರೂಪದಲ್ಲಿ ಬರಬಹುದು. ಉದ್ವೇಲನ ಆಗಿರತಕ್ಕಂತಹ ಪ್ರಕೃತಿ ವಾಪಸ್ ತನ್ನ ರೂಪದಲ್ಲಿ ಬರಲ್ಲದು. ಪರಿವರ್ತಿತ ಆದ ನಂತರ ಅದು ಮಿಥ್ಯಾತ್ವ ರೂಪದಲ್ಲಿ ಪರಿವರ್ತಿತ ಆಯಿತು. ಇನ್ನು ಖಂಡ ಮಾಡಿದರೆ ಮತ್ತೆ ಬರಬಹುದು, ಬೇರೆ ಬೇರೆ ಆಗಬಹುದು. ಆದರೆ ಅನಂತಾನುಬಂಧಿ ಹಾಗೆ ತನ್ನ ಸ್ವರೂಪದಲ್ಲಿ ವಾಪಸ್ ತಿರುಗಿ ಬರುವುದಿಲ್ಲ ಉದ್ವೇಲನ ಆಗಿರತಕ್ಕಂತಹ ಪ್ರಕೃತಿ. ಇನ್ನು ಉದ್ವೇಲನ ಯಾವ ತರ ಆಗ್ತದೆ ಅಂತಂದ್ರೆ, ದರ್ಶನ ಮೋಹಿನಿಯದ 3 ಪ್ರಕೃತಿಗಳು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ. ಸಮ್ಯಕ್ ಪ್ರಕೃತಿಯನ್ನ ಸಮ್ಯಕ್ ಮಿಥ್ಯಾತ್ವದಲ್ಲಿ ಅಂದ್ರೆ 2ನೇ ಪ್ರಕೃತಿ, 3ನೇ ಪ್ರಕೃತಿಯನ್ನ 2ನೇ ಪ್ರಕೃತಿಯಲ್ಲಿ ಕನ್ವರ್ಟ್ ಮಾಡ್ತಾನೆ. ಇದು ಏನಾಯ್ತು?
ಇದು ಉದ್ವೇಲನ. ಇನ್ನು ಆ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯನ್ನ ಮಿಥ್ಯಾತ್ವದಲ್ಲಿ ಕನ್ವರ್ಟ್ ಮಾಡಬಹುದು, ಇದು ಕೂಡ ಉದ್ವೇಲನ. ಆಮೇಲೆ ಮಿಥ್ಯಾತ್ವದಲ್ಲಿ ಸಮ್ಯಕ್ ಮಿಥ್ಯಾತ್ವನೂ ಕನ್ವರ್ಟ್ ಆಯಿತು ಅಂತಂದ್ರೆ ಒಂದು ಉಳಿತು ಮಿಥ್ಯಾತ್ವ. ಇನ್ನು ಇದರ ಉದ್ವೇಲನ ಆಗುವುದಿಲ್ಲ. ಉದ್ವೇಲನ ಯೋಗಿ ಪ್ರಕೃತಿಗಳು ಎರಡಿವೆ, ಸಮ್ಯಕ್ ಪ್ರಕೃತಿ ಒಂದು ಮತ್ತು ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಒಂದು. ಎರಡು ಪ್ರಕೃತಿಗಳ ಉದ್ವೇಲನ ಆಗ್ತದೆ. ಸರಿಯಾಗಿ ಕುಣಿಸಿರೋ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಮತ್ತು ಸಮ್ಯಕ್ ಪ್ರಕೃತಿ, ಈ ಎರಡು ಪ್ರಕೃತಿಗಳ ಉದ್ವೇಲನ ಆಗ್ತದೆ. ಯಾವ ತರದಲ್ಲಿ ಆಗ್ತದೆ? ಸಮ್ಯಕ್ ಪ್ರಕೃತಿ ಇದ್ದದ್ದು ಸಮ್ಯಕ್ ಮಿಥ್ಯಾತ್ವದಲ್ಲಿ, ಸಮ್ಯಕ್ ಮಿಥ್ಯಾತ್ವ ಇದ್ದದ್ದು ಮಿಥ್ಯಾತ್ವ ರೂಪದಲ್ಲಿ ಉದ್ವೇಲನ ಆಗ್ತದೆ. ಉದ್ವೇಲನ ಆದಂತ ಪ್ರಕೃತಿ ವಾಪಸ್ ಸಂಯೋಜನ ಆಗಂಗಿಲ್ಲ. ಸಂಯೋಜನ ಅಂತಂದ್ರೆ ವಾಪಸ್ ತನ್ನ ರೂಪದಲ್ಲಿ ಬರುವುದಿಲ್ಲ. ಅನಂತಾನುಬಂಧಿ ಕಷಾಯ ಏನಿದೆ, ಅಪ್ರತ್ಯಾಖ್ಯಾನ ವರ್ಣಾದಿ ಎಲ್ಲಾ ಕಷಾಯಗಳಲ್ಲಿ ಪರಿವರ್ತನ ಆದರೂ ಕೂಡ ಅದು ಮೊದಲನೇ ಗುಣಸ್ಥಾನಕ್ಕೆ ಜೀವ ಬಂತು ಅಂತಂದ್ರೆ ಅಲ್ಲಿ ಎಲ್ಲಾ ಕಷಾಯಗಳ ರೂಪದಲ್ಲಿ ಏನ್ ಪ್ರವೇಶ ಆದ ಅನಂತಾನುಬಂಧಿ ನಿಶೀಕ್ ಇರ್ತದೆ, ಅದು ಪುನಃ ಅನಂತಾನುಬಂಧಿ ರೂಪದಲ್ಲಿ ವಾಪಸ್ ಬಂದ್ಬಿಡ್ತದೆ. ಆ ತರ ಇದಲ್ಲ. ಇದು ಉದ್ವೇಲನದಲ್ಲಿ ಮತ್ತು ವಿಸಂಯೋಜನೆಯಲ್ಲಿ ಇರತಕ್ಕಂಥ ಮುಖ್ಯ ವ್ಯತ್ಯಾಸ. 26 प्रकृतियों की सत्ता वाला होता है. ಅಂದ್ರೆ ಸಾದಿ ಮಿಥ್ಯಾ ದೃಷ್ಟಿ 3 ಪ್ರಕಾರದಾಯಿತು. ಸಾದಿ ಮಿಥ್ಯಾ ದೃಷ್ಟಿ ಜೀವ ಒಂದು 28 ಪ್ರಕೃತಿಯುಳ್ಳ ಸಾದಿ ಮಿಥ್ಯಾ ದೃಷ್ಟಿ, ಇನ್ನೊಂದು 27 ಹೇಗೆ ಸಮ್ಯಕ್ ಪ್ರಕೃತಿಯನ್ನ ಸಮ್ಯಕ್ ಮಿಥ್ಯಾತ್ವದಲ್ಲಿ ಮಾಡಿದ ನಂತರ 27 ಮತ್ತು ಅದನ್ನೂ ಕೂಡ ಮಿಥ್ಯಾತ್ವದಲ್ಲಿ ಮಾಡಿದ ನಂತರ 26 ಉಳಿತು. ಮತ್ತು 28 ಅಂದ್ರೆ ಯಾರು? 3 ಪ್ರಕೃತಿಗಳು ಬೇರೆ ಬೇರೆಯಾಗಿರುವಾಗ 28 ಪ್ರಕೃತಿಯುಳ್ಳ ಸಾದಿ ಮಿಥ್ಯಾದೃಷ್ಟಿ ಜೀವ 1ನೇ ಗುಣಸ್ಥಾನದಲ್ಲಿ ಇರ್ತದೆ. सम्यक दर्शन के औपशमिक, क्षायोपशमिक और क्षायिक इस प्रकार 3 भेद हैं. यहां सर्वप्रथम औपशमिक सम्यक दर्शन की उत्पत्ति की अपेक्षा विचार करते हैं, क्योंकि अनादि मिथ्या दृष्टि को सर्वप्रथम औपशमिक सम्यक दर्शन होता है. अनादि मिथ्या दृष्टिಗೆ ಮೊಟ್ಟ ಮೊದಲು ಯಾವ ಸಮ್ಯಕ್ ದರ್ಶನ ಆಗ್ತದೆ? ಔಪಶಮಿಕ ಅಂದ್ರೆ ಪ್ರಥಮೋಪಶಮ ಸಮ್ಯಕ್ತ್ವ. ಕ್ಷಾಯೋಪಶಮ ನೇರವಾಗಿ ಆಗಕ್ಕೆ ಸಾಧ್ಯ ಇಲ್ಲ, ಕ್ಷಾಯಿಕನೂ ನೇರವಾಗಿ ಆಗುವುದಿಲ್ಲ. ಪ್ರಥಮೋಪಶಮ ಸಮ್ಯಕ್ತ್ವ ಮೊದಲಾಗುತ್ತೆ. अनादि मिथ्या दृष्टि को सर्वप्रथम औपशमिक सम्यक दर्शन ही प्राप्त होता है. औपशमिक सम्यक दर्शन भी प्रथमोपशम और द्वितीयोपशम के भेद से 2 प्रकार का होता है. यहाँ प्रथमोपशम सम्यक दर्शन की चर्चा है, द्वितीयोपशम की चर्चा आगे की जाएगी. इतना निश्चित है कि सम्यक दर्शन संगी पंचेंद्री पर्याप्तक भव्य जीव को ही होता है, अन्य को नहीं. सम्यक दर्शन ಯಾರಿಗೆ ಪ್ರಾಪ್ತ ಆಗ್ತದೆ ಅನ್ನುವಂತ ಹೆಡ್ಡಿಂಗ್ ಇತ್ತಲ್ಲ, ಇಲ್ಲಿ ವಿಷಯ ಶುರು ಆಯಿತು. इतना निश्चित है कि सम्यक दर्शन संगी पंचेंद्री पर्याप्तक भव्य जीव को ही होता है. जागृत संगी पंचेंद्री भव्य जीव, पहला तो भव्य होना चाहिए, फिर सौदनीय होना चाहिए, फिर अपर्याप्तक अवस्था में नहीं होता, इसलिए पर्याप्तक ही होना चाहिए. भव्यों में भी उसी को होता है जिसका संसार भ्रमण का काल अर्ध पुद्गल परावर्तन के काल से अधिक बाकी नहीं है. ಭವ್ಯ ಜೀವಗಳಲ್ಲಿಯೂ ಕೂಡ ಯಾರಿಗಾಗ್ತದೆ ಅದು? ಸಂಸಾರ ಕಾಲ ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಶೇಷ ಯಾರಿಗೆ ಉಳಿತದೆ.
ಅವರಿಗೆ ಆಗ್ತದೆ. ಅಂದ್ರೆ ಏನರ್ಥ? ಕಾಲು ಮೊದಲು ಉಳಿಯೋದು, ಕಾಲು ಮೊದಲು ಉಳಿತದೆಯೋ ಅಥವಾ ಕಾಲು ಉಳಿದ ನಂತರ ಸಮ್ಯಕ್ ದರ್ಶನ ಆಗ್ತದೆಯೋ? ಕಾಲ ಮೊದಲು ಉಳಿತದೆ ಅಂತಂದ್ರೆ ಯಾವ ಕಾರಣದಿಂದ ಉಳಿತು? ಕಾಲ ಮೊದಲು ಉಳಿದಿದ್ರೆ ಜೀವ ಪುರುಷಾರ್ಥ ಮಾಡುವಂತ ಅವಶ್ಯಕತೆ ಏನಿದೆ? ಕಾಲ್ ಮೊದಲು ಉಳಿಲಿ 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 ದಾರಿ ನೋಡ್ಕೋತ್ಕೊಂಡೋದು. ಯಾವಾಗ ಉಳಿತದೆ ಅದು? ಯಾವಾಗ ಗಂಟಿ ಬಾರಿಸದೇನು? ನಾ ಈಗ ಅರ್ಧ ಪುದ್ಗಲ್ ಪರಾವರ್ತನೆ ಓದ್ದೇನು ಮತ್ತೆ ನೀವು ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಳೋದು ಯಾವ್ದಾದ್ರು ಸೂಚನಾ? ಕಾಲೇನು ನಮಗೆ ಸೂಚನಾ ಕೊಡೋಲ್ಲ. ಇನ್ನು ಅರ್ಧ ಪುದ್ಗಲ ಪರಾವರ್ತನ ಕಾಲ ಹೇಗೆ ಉಳಿತದೆ ಅಂತಂದ್ರೆ, ಜೀವ ತಾನು ತನ್ನ ಪುರುಷಾರ್ಥದಿಂದ ಕನಿಷ್ಠ ಪಕ್ಷ 4 ಲಬ್ಧಿಗಳನ್ನಾದರೂ ಪ್ರಾಪ್ತ ಮಾಡ್ಕೋಬೇಕು. ಇದಕ್ಕೆ ಪುರುಷಾರ್ಥ ಬೇಕೋ ಬೇಡ? ಈ 4 ಲಬ್ಧಿಗಳು ಕ್ಷೌಕ್ಷಂ ಲಬ್ಧಿ, ವಿಶುದ್ಧ ಲಬ್ಧಿ, ದೇಶನಾ ಲಬ್ಧಿ ಮತ್ತು ಪ್ರಾಯೋಗ್ಯ ಲಬ್ಧಿ. ಈ 4 ಲಬ್ಧಿಗಳನ್ನ ಅಭವ್ಯ ಜೀವನೂ ಪ್ರಾಪ್ತ ಮಾಡಿಕೊಳ್ಳಬಹುದು, ಭವ್ಯ ಜೀವನೂ ಪ್ರಾಪ್ತ ಮಾಡಿಕೊಳ್ಳಬಹುದು. ಎರಡಕ್ಕೂ ಆಗ್ತವೆ. ಅಭವ್ಯ ಜೀವಕ್ಕೆ ಯಾಕೆ ಆಗ್ತವೆ ಅಂತಂದ್ರೆ 4 ಲಬ್ಧಿ. ದೇಶನಾ ಲಬ್ಧಿನೂ ಇದೆ, ಅದಕ್ಕೆ ಕ್ಷೌಕ್ಷಂ ಲಬ್ಧಿ ಇದೆ, ವಿಶುದ್ಧಿ ಲಬ್ಧಿ ಇದೆ, ದೇಶನಾ ಲಬ್ಧಿ ಇದೆ, ಪ್ರಾಯೋಗ್ಯ ಲಬ್ಧಿ ತನಕ ಹೋಗ್ತದೆ. ಅದು ಇನ್ನು 1 ಲಬ್ಧಿ ಪ್ರಾಪ್ತ ಆಯ್ತು ಅಂತಂದ್ರೆ ಸಮ್ಯಕ್ ದರ್ಶನ ಆಗಬಹುದು. ಅದಕ್ಕೆ ಅದೇ ಆಗುಲ್ಲ. 5ನೇ ಲಬ್ಧಿಯಲ್ಲಿ ಪ್ರವೇಶ ಮಾಡಿರತಕ್ಕಂತಹ ಜೀವಕ್ಕೆ ನಿಯಮದಿಂದ ಸಮ್ಯಕ್ ದರ್ಶನ ಉತ್ಪನ್ನ ಆಗ್ತದೆ. ಆದರೆ 5ನೇದಾಗುಲ್ಲ. 4ರವರೆಗೆ ಪುರುಷಾರ್ಥ ಮಾಡಬೇಕು. ಮೊದಲು ನಾವು ಸತ್ವದಲ್ಲಿರ್ತಕ್ಕಂತಹ ಕರ್ಮಗಳನ್ನ ಸ್ಥಿತಿ ಬಂಧದ ಅಪೇಕ್ಷೆಯಿಂದ ಮತ್ತು ಅನುಭಾಗ ಬಂಧದ ಅಪೇಕ್ಷೆಯಿಂದ ಅವುಗಳನ್ನ ಒಳತರಬೇಕು, ಅವುಗಳನ್ನು ಕಡಿಮೆ ಮಾಡಬೇಕು ಅಂತಂದ್ರೆ 4ನೇ ಲಬ್ಧಿ ಬೇಕು. ಯಾವ ಲಬ್ಧಿ ಅದು? 4ನೇ ಲಬ್ಧಿ ಪ್ರಾಯೋಗ್ಯ ಲಬ್ಧಿ. ಆಮೇಲೆ ಪ್ರಾಯೋಗ್ಯ ಲಬ್ಧಿ ಆಗಬೇಕು ಅಂತಂದ್ರೆ ದೇಶನಾ ಲಬ್ಧಿ ಬೇಕೇ ಬೇಕು. ದೇಶನಾ ಅಂದ್ರೆ ಉಪದೇಶ. ದೇಶನಾ ಅರ್ಹಂತರ ದೇಶನಾ ಕೇಳಿ, ಅದ ಅರ್ಹಂತ ಪರಮಿಷ್ಠಿಗಳ ಉಪದೇಶ ಕೇಳಿ, ಆಚಾರ್ಯ ಪರಮಿಷ್ಠಿಗಳ ಉಪದೇಶ ಕೇಳಿ, ಅಥವಾ ಉಪಾಧ್ಯಾಯ ಸಾಧು ಪರಮಿಷ್ಠಿಗಳ ಉಪದೇಶ ಕೇಳುವುದರಿಂದ 4ನೇ ಲಬ್ಧಿ ಪ್ರಾಪ್ತ ಆಗಬಹುದು. ಅದು ಕೂಡ ಅದನ್ನು ಕೇಳಿ ಚಿಂತನ ಮಾಡಿಕೊಂಡು ತನ್ನ ಆತ್ಮಸ್ವರೂಪದ ಕಡೆಗೆ ಲಕ್ಷ್ಯ ಹಾಕಿತು ಅಂತಂದ್ರೆ, ಜೀವ ತನ್ನ ಆತ್ಮಸ್ವರೂಪದ ಕಡೆಗೆ ಲಕ್ಷ್ಯ ಹಾಕಿ ಆತ್ಮ ಕಲ್ಯಾಣದ ವಿಚಾರ ಬಂತು ಅಂತಂದ್ರೆ 4ನೇ ಲಬ್ಧಿ ಆಗಬಹುದು. 4ನೇ ಲಬ್ಧಿ ಅದು ಆತ್ಮ ಕಲ್ಯಾಣ ದೃಷ್ಟಿಯಿಂದ ಲಕ್ಷ್ಯ ಹಾಕಿತು ಅಂತಂದ್ರೆ ಆತ್ಮ ಕಲ್ಯಾಣ ಆಗಬಹುದು. 5ನೇ ಲಬ್ಧಿನೂ ಕೂಡ ಆಗಬಹುದು. ಆದ್ರೆ ಈ 4ನೇ ಪ್ರಾಯೋಗ್ಯ ಲಬ್ಧಿಯನ್ನ ಪ್ರಾಪ್ತ ಮಾಡಿಕೊಂಡರೂ ಕೂಡ ಅದು ಆತ್ಮ ಕಡೆಗೆ, ಆತ್ಮ ಕಲ್ಯಾಣದ ಕಡೆಗೆ ಲಕ್ಷ್ಯ ಹಾಕದೆ ಕೇವಲ ಒಂದು ಪರಿಣಾಮಗಳನ್ನು ಶುದ್ಧ ಇಟ್ಟುಕೊಳ್ಳೋಣ, ಕಷಾಯಗಳನ್ನ ಮಂದಿಟ್ಟುಕೊಳ್ಳೋಣ ಅಂತ ಹೇಳಿಬಿಟ್ಟು ಕಷಾಯಗಳನ್ನ ಮಂದಿಟ್ಟುಕೊಳ್ಳತಕ್ಕಂತಹ ಕಾರ್ಯವನ್ನ ಮಾಡ್ತಾ ಪರಭವದಲ್ಲಿಯ ಲೌಕಿಕ ಭೌತಿಕ ಸುಖದ ಅಪೇಕ್ಷೆಯ ಗುರಿಯನ್ನ ತೆಗೆದು ಹಾಕಲಿಲ್ಲ ಅಂತಂದ್ರೆ 4 ಲಬ್ಧಿ ಆಗಬಹುದು. ಈ 4 ಲಬ್ಧಿಯಿಂದ ಮಂದ ಕಷಾಯಗಳ ಕಾರಣದಿಂದ ಎಲ್ಲಾ ಕರ್ಮಗಳ ಸ್ಥಿತಿಯನ್ನ, ಯಾವ ಉತ್ಕೃಷ್ಟ ಕರ್ಮಗಳಿವೆ ಅಂಥ ಕರ್ಮಗಳ ಸ್ಥಿತಿಯನ್ನ ಮತ್ತು ಅನುಭಾಗ ಶಕ್ತಿಯನ್ನ ಮಂದ ಮಾಡ್ಕೋಬಹುದು, ಕೆಳಗೆ ತರಬಹುದು. ಎಷ್ಟು? ಅಂಥ ಕೋಟಿ ಅಂತ ಹೇಳ್ತಾರೆ. ಅಂಥ ಕೋಟಿ ಪ್ರಮಾಣ ಕಾಲ ಮಾಡಿ ಇಟ್ಕೊಳ್ಬಹುದು. ಆದ್ರೆ ಆ ತರ ಮಾಡಿ ಇಟ್ಕೊಂಡ್ರೂ ಕೂಡ ಸಮ್ಯಕ್ ದರ್ಶನ ಆಗಲಿಲ್ಲ.
ಯಾಕೆ ಆಗಲಿಲ್ಲ? ಗುರಿ ಬೇರೆ ಬೇರೆ ಇದೆ. ಭೌತಿಕ ಸುಖದ ಗುರಿ ಇದ್ದವರಿಗೆ ಶುಕ್ಲಲೇಶ ಆಗಬಹುದು. ನೀನು ಹೇಳಿತಲ್ಲ, ಭೌತಿಕ ಗುರಿ ಇದ್ದವರಿಗೆ ಶುಕ್ಲಲೇಶ ಆಗಬಹುದು, ಅನಂತಾನುಬಂಧಿ ಕಷಾಯ ಮಂದೋದಯ ಆಗಬಹುದು, 4 ಲಬ್ಧಿಗಳನ್ನು ಪ್ರಾಪ್ತ ಮಾಡ್ಕೋಬಹುದು. ಗುರಿಯಲ್ಲಿ ವ್ಯತ್ಯಾಸ ಇದ್ರೂ, ಗುರಿ ತಪ್ಪಾಗಿದ್ರೂ ಕೂಡ 4 ಲಬ್ಧಿಗಳಾಗಲಿಕ್ಕೆ ಸಾಧ್ಯ. ಆಮೇಲೆ ಈ ಗುರಿಯನ್ನ, ತಪ್ಪಾದ ಗುರಿಯನ್ನ ತೆಗೆದುಹಾಕಿ ನಿಜವಾದ ಗುರಿಯನ್ನ ಇಟ್ಟುಕೊಳ್ತಕ್ಕಂತಹ ಪುರುಷಾರ್ಥ ಭವ್ಯಜೀವಿಗೆ ಆಗ್ತದೆ ಅಥವಾ ಅಭವ್ಯಜೀವಿಗೆ? ಇಲ್ಲಿ ಭವ್ಯಜೀವಿಗೆ ಮಾತ್ರ ಆಗ್ತದೆ. ಭವ್ಯಜೀವಿ ತೆಗೆದು ಹಾಕಬಹುದು. ತೆಗೆದು ಹಾಕಿತು ಅಂತಂದ್ರೆ 5ನೇ ಲಬ್ಧಿಗೆ ಮುಂದುವರಿತದೆ. ತೆಗೆದು ಹಾಕಲಿಲ್ಲ ಅಂತಂದ್ರೆ ಭವ್ಯಜೀವ ಆಗಿದ್ರೂ ಕೂಡ ಕಷಾಯಗಳನ್ನು ಮಂದಿಟ್ಕೊಂಡು 4 ಲಬ್ಧಿಗಳನ್ನು ಪ್ರಾಪ್ತ ಮಾಡಿಕೊಂಡು ನಂತರ ಕಾಲದಲ್ಲಿ ಕೆಳಗಡೆಗೆ ಬರಬಹುದು. 4 ಲಬ್ಧಿ ಹಾಳು ಮಾಡಿಕೊಂಡು ಮತ್ತೆ ಪುನಃ ಕೆಳಗಿನ ಅವಸ್ಥೆಗೆ ಬರಬಹುದು ಯಥಾಸ್ಥಿತಿ. ಅಥವಾ ಕಷಾಯವನ್ನು ಮಂದಿಟ್ಟುಕೊಂಡು ಎಲ್ಲಾ ಪುರುಷಾರ್ಥ ಮಾಡಿ ಕಷಾಯವನ್ನು ಮಂದಿಟ್ಕೊಂತು ಅಂತಂದ್ರೆ ಅದು ಕೂಡ ಯಥಾಸ್ಥಿತಿನೇ ಅನ್ನೋದು. ಇನ್ನು ಮಂದಾದ್ರೆ ಏನು ಮತ್ತು ತೀವ್ರ ಆದರೆ ಏನು? ಹೆಚ್ಚಿಂದ ಹೆಚ್ಚು ಮಂದಾಯಿತು ಅಂತಂದ್ರೆ 9ನೇ ಗ್ರಹಕ್ಕೆ ತನಕ ಹೋಗಬಹುದು. ತೀವ್ರ ಆಯಿತು ಅಂತಂದ್ರೆ ಭವನತ್ರಿಕದಲ್ಲಿ ಹೋಗಬಹುದು. ಅದು ಆಗಲಿಲ್ಲ ಅಂತಂದ್ರೆ ನರಗತಿನೂ ಹೋಗಬಹುದು, ತೆರೆಂಚಿಗತಿಗೂ ಹೋಗಬಹುದು ಜೀವ. ಇಂಥ ಒಂದು ಪರಿಸ್ಥಿತಿ ಅಲ್ಲಿದೆ. ಅಂದ್ರೆ ನಾವು ಮುಖ್ಯವಾದ ಪುರುಷಾರ್ಥವನ್ನ ಎಲ್ಲಿ ಮಾಡ್ತೀವಿ ಅಂತಂದ್ರೆ 4ನೇ ಲಬ್ಧಿಯಲ್ಲಿ ಹೋಗಿ ಯಾವ ಗುರಿಯನ್ನು ತೆಗೆದುಹಾಕಿ ಸರಿಯಾದ ಗುರಿಯನ್ನ ಇಟ್ಟುಕೊಳ್ತೀವಲ್ಲ, ಅದು ನಿಜವಾದ ಪುರುಷಾರ್ಥ. ಇದು ನಾವು ಮಾಡಬೇಕೋ ಅಥವಾ ಕಾಲಬ್ಧಿ ಬಂದು ನಿನ್ನ ಗುರಿಯನ್ನು ನಾನು ದೂರ ಮಾಡ್ತೀನಿ ಅಂತ ಅದು ಬಂದು ನಮ್ಮನ್ನು ತೆಗೆದು ಹಾಕ್ತದೆ? ನಿಜವಾದ ಗುರಿಯನ್ನ ನಾವೇ ತೆಗೆದು ಹಾಕ್ತೀವಿ ಅಥವಾ ಕಾಲಬ್ಧಿ ಬಂದು ತೆಗೆದು ಹಾಕ್ತದೆ? ಇನ್ನು ಕಾಲಬ್ಧಿ ಬಂದಾಗ ಅರ್ಧಪುದ್ಗಲ ಪರಾವರ್ತನ ಕಾಲ ಉಳಿಯಿತು ಅನ್ನೋದು ತಪ್ಪಾಗಲ್ಲ. ಕಾಲ ಲಬ್ಧಿ ಬಂತು ಅಂತಂದ್ರೆ ನಮ್ಮ ಪುರುಷಾರ್ಥ ಅನಾವಶ್ಯಕ ಆಯಿತು. ಕಾಲಬ್ಧಿ ತನ್ನ ವತಿಯಿಂದ ಏನಾದರೂ ನಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಬಂತು ಅಂತಂದ್ರೆ ನಮ್ಮ ಪುರುಷಾರ್ಥ ವ್ಯರ್ಥ ಆಯಿತು, ಅನಾವಶ್ಯಕ ಆಯಿತು. ಆದರೆ ಹಾಗಲ್ಲದು. ನಮ್ಮ ಪುರುಷಾರ್ಥ ನಮ್ಮ ಜೊತೆಯಲ್ಲಿದೆ. ನಮ್ಮ ಪುರುಷಾರ್ಥದಿಂದ ನಾವು ಪುರುಷಾರ್ಥಪೂರ್ವಕ ನಮ್ಮ ಗುರಿಯನ್ನು ತೆಗೆದು ಹಾಕಿದಾಗ ದಾರಿ ಸಿಗ್ತದೆ. ಪಂಚಮ ಲಬ್ಧಿಯಲ್ಲಿ ಪ್ರವೇಶ ಮಾಡತಕ್ಕಂಥ ದಾರಿ ಸಿಗ್ತದೆ. ಯಾವಾಗ ನಾವು 5ನೇ ಲಬ್ಧಿಯಲ್ಲಿ ಪ್ರವೇಶ ಮಾಡಿ ಈ ದರ್ಶನ ಮೋಹನೀಯದ ಸಮ್ಯಕ್ತ ವಿರೋಧಿ ದರ್ಶನ ಮೋಹನೀಯದ 7 ಕರ್ಮಗಳನ್ನು ಉಪಶಮನ ಮಾಡತಕ್ಕಂತಹ ಕಾರ್ಯವನ್ನು ಮಾಡ್ತೀವಿ ಮತ್ತು ಯಾವ ಕಾಲದಲ್ಲಿ ಈ ಕಾರ್ಯ ನಮ್ಮದು ಸಿದ್ಧ ಆಗ್ತದೆ ಆವಾಗ ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಸ್ವತಃ ಉಳಿತದೆ. 5ನೇ ಲಬ್ಧಿಯ ಪ್ರವೇಶ ಕಾಲದಲ್ಲಿಯೇ ಉಳಿತದೆ ಅಂತ ಹೇಳಬಹುದು. 5ನೇ ಲಬ್ಧಿಯ ಪ್ರವೇಶದ ಮೊದಲನೇ ಸಮಯದಲ್ಲಿ ನಮ್ಮ ಕಾಲ, ಸಂಸಾರ ಕಾಲ ಅರ್ಧ ಪುದ್ಗಲ ಪರಾವರ್ತನ ಕಾಲ ಉಳಿಯಿತು. ಅಲ್ಲಿ ತನಕ ಉಳಿದಿಲ್ಲ. ಅಂಥ ಕೋಟಿ ಪ್ರಮಾಣ ಆಗಿದ್ರೂ ಕೂಡ ಉಳಿದಿಲ್ಲ. ಉಳಿಯಿತು ಅಂತ ಅನ್ನುವುದಾದ್ರೆ ಅಭವಜೀವಕ್ಕೂ ಉಳಿಬಹುದು. ಆಮೇಲೆ ಭವ್ಯಜೀವಿಗೂ ಉಳಿಯಿತು ಅಂತಂದ್ರೆ ಅಭವಜೀವಕ್ಕೂ ಉಳಿಬಹುದು. ಆದರೆ ಅಭವಜೀವಕ್ಕೆ ಅರ್ಧ ಪುದ್ಗಲ ಪರಾವರ್ತನ ಕಾಲ ಉಳಿಯಕ್ಕ ಸಾಧ್ಯ ಇಲ್ಲ. ಅರ್ಧ ಪುದ್ಗಲ ಪರಾವರ್ತನ ಕಾಲ ಉಳಿಯಿತು ಅನ್ನುವಂತ ಈ ಒಂದು ವಿಷಯವನ್ನ ಅಭವ್ಯ ಜೀವಕ್ಕೆ ಹೇಳಬೇಕು ಹೇಳಬಾರದು?
ಅರ್ಧ ಪುದ್ಗಲ ಪರಾವರ್ತನ ಕಾಲ ಯಾವ ಲಬ್ಧಿಯಲ್ಲಿ ಹೋದಾಗ ಉಳಿತದೆ? ಪ್ರಾಯೋಗ್ಯ ಲಬ್ಧಿಯ ಅಂತಿಮ ಸಮಯದಲ್ಲಿ ಉಳಿತದೆ ಅಂದ್ರೂ ಕೂಡ ನಡೆಯಬಹುದು. ಆದರೆ ಅದು ನಿರ್ಣೀತವಾದ ವಿಷಯ ಅಲ್ಲ. ಭವ್ಯ ಜೀವಕ್ಕೆ ಯಾವುದು ಅರ್ಧ ಪರಿವರ್ತನ ಪುದ್ಗಲ ಪರಿವರ್ತನ ಕಾಲ ಉಳಿತದೆ ಅದು ಸಕ್ಸಸ್ ಆಗ್ತದೆ. ಅಭವ್ಯ ಜೀವಕ್ಕೆ ಉಳಿದ್ರೆ ಅದು ಸಕ್ಸಸ್ ಅಲ್ಲ, ಮತ್ತೆ ಕೆಳಗಡೆಗೆ ಅನಂತ ಸಂಸಾರಕ್ಕೆ ಬಂದುಬಿಡ್ತದೆ. ಇನ್ನು ಆ ಜೀವ ಅನಂತ ಸಂಸಾರಕ್ಕೆ ಮರಳಿ ಬಂತು ಅಂತಂದ್ರೆ ಯಾವ ಉದ್ದೇಶದಿಂದ ಯಾವ ಕಾರಣದಿಂದ ಬಂತು ಪ್ರಶ್ನೆ ಉತ್ಪನ್ನ ಆಗುತ್ತೆ. ಭೌತಿಕ ಸುಖದ ಗುರಿಯನ್ನ, ಆ ಲಕ್ಷ್ಯವನ್ನ ತೆಗೆದುಹಾಕಲಿಲ್ಲ. ಅದಕ್ಕಾಗಿ ಆ ಒಂದು ಆಶಯ ಕಾರಣದಿಂದ ಪುನಃ ಅನಂತ ಸಂಸಾರಕ್ಕೆ ಮರಳಿ ಬಂತು. ಯಾವ ಜೀವ? ಅಭವ್ಯ ಜೀವ. ಇನ್ನು ಭವ್ಯ ಜೀವನೂ ಮರಳಿ ಬರಬಹುದು. ಅದು ತನ್ನ ಗುರಿಯನ್ನು ತೆಗೆದು ಹಾಕಲಿಲ್ಲ ಅಂತಂದ್ರೆ ಬರಬಹುದು. ಗುರಿಯನ್ನ ಪರಿವರ್ತನೆ ಮಾಡಿಕೊಳ್ತಕ್ಕಂತಹ ಯೋಗ್ಯತೆ ಭವ್ಯ ಜೀವಕ್ಕೆ ಮಾತ್ರ ಇದೆ. ಆ ಗುರಿಯನ್ನು ತೆಗೆದು ಹಾಕಿತು ಅಂತಂದ್ರೆ ಹೋಗಬಹುದು ಮುಂದೆ. ಇನ್ನು ಮುಂದೆ ಬರೆದು 5ನೇ ಲಬ್ಧಿಯಲ್ಲಿ ಪ್ರವೇಶ ಮಾಡಿ ಸಮ್ಯಕ್ತ್ವವನ್ನ ಪ್ರಾಪ್ತ ಮಾಡಿಕೊಂಡು ಸಮ್ಯಕ್ತ್ವಕಾರಿ ಸಿದ್ಧ ಆದ ನಂತರ ಜೀವ ಇನ್ನು ಎಷ್ಟು ಕಾಲದವರೆಗೆ ಈ ಸಂಸಾರದಲ್ಲಿ ಸುತ್ತಾಡಬಹುದು ಅಂತಂದ್ರೆ ಹೆಚ್ಚಂದ್ರೆ ಅರ್ಧ ಪುದ್ಗಲ ಪರಿವರ್ತನ ಕಾಲ ಸಂಸಾರದಲ್ಲಿ ಇರಬಹುದು. ಆದ್ರೆ ಇಷ್ಟೇ ಇರ್ತದೆ ಅಂತಕ್ಕಂಥ ನಿಯಮ ಏನಿದೆಯೇನು? ನಿಯಮ ಏನಿಲ್ಲ. ಇದ್ರೆ ಇರಬಹುದು, ಇಲ್ಲದಿದ್ರೆ ಇರುವುದಿಲ್ಲ. ಸಂಸಾರ ಕಾಲ ಅದಕ್ಕಿಂತ ಹೆಚ್ಚಿಲ್ಲ. ಒಂದು ಸಲ ಸಮ್ಯಕ್ತ್ವ ಪ್ರಾಪ್ತ ಆಯಿತು ಅಂತಂದ್ರೆ ನಾವು ಪುನಃ ನಿಗೋದಕ್ಕೂ ಹೋಗಬಹುದು. ಸಮ್ಯಕ್ತ್ವ ಸಹಿತ ಅಲ್ಲ, ಸಮ್ಯಕ್ತ್ವ ರಹಿತ ಆದಾಗ ಎಲ್ಲಿ ಹೋದ್ರು, ಯಾವ ಪರ್ಯಾಯದಲ್ಲಿ ಹೋದ್ರು, ಏಕೇಂದ್ರಿಯ, ದ್ವೇನೇಂದ್ರಿಯ, ತೀನೇಂದ್ರಿಯ, ಎಂಥ ಪರ್ಯಾಯದಲ್ಲಿ ಎಂಥ ಗತಿಯಲ್ಲಿ ಹೋದ್ರು, ಎಷ್ಟು ಭ್ರಮಣ ಮಾಡಿದ್ರು ಹೆಚ್ಚಿಂದ ಹೆಚ್ಚು ನಮ್ಮ ಹತ್ತಿರ ಸಂಸಾರದಲ್ಲಿ ಭ್ರಮಣ ಮಾಡುವಂತಹ ಕಾಲ ಎಷ್ಟಿದೆ? ಅರ್ಧ ಪುದ್ಗಲ ಪರಾವರ್ತನ ಇದೆ. ಈ ಕಾಲದ ಒಳಗೆ ಜೀವ ಮೋಕ್ಷಕ್ಕೆ ಹೋಗೇ ಹೋಗ್ತದೆ ಅನ್ನೋದು ಗ್ಯಾರಂಟಿ ಇದೆ. ಇನ್ನು ಅಷ್ಟು ಕಾಲದಲ್ಲಿ ಉಪಶಮ ಸಮ್ಯಕ್ತ್ವಾಯಿತು, ಕ್ಷಾಯೋಪಶಮ ಸಮ್ಯಕ್ತ್ವಾಯಿತು, ಕ್ಷಾಯಿಕ ಸಮ್ಯಕ್ತ್ವಾಯಿತು ಅಂತಂದ್ರೆ ಆ ಸಮ್ಯಕ್ತ್ವದ ಕಾಲವನ್ನು ಹೇಳಿದಾರಲ್ಲ. ಉಪಶಮ ಸಮ್ಯಕ್ತ್ವದ ಕಾಲ ಅಂತರ್ಮುಹೂರ್ತ, ಕ್ಷಾಯೋಪಶಮ ಸಮ್ಯಕ್ತ್ವದ ಕಾಲ 66 ಸಾವಿರೂಪಂ ಕಾಲ, ಕ್ಷಾಯಿಕ ಸಮ್ಯಕ್ತ್ವದ ಕಾಲ ಉತ್ಕೃಷ್ಟ ಕಾಲ 4 ಭವ, ಹೆಚ್ಚಿಂದ ಹೆಚ್ಚು 4 ಭವ. 4 ಭವಗಳಲ್ಲಿ ಮೋಕ್ಷಕ್ಕೆ ಹೋಗಬಹುದು. ಸಂಸಾರ ಕಾಲ ಎಷ್ಟು ಉಳಿದಿತ್ತು? ಅರ್ಧ ಪುದ್ಗಲ ಪರಾವರ್ತನ ಕಾಲ. ಅದರ ಮಧ್ಯದಲ್ಲಿ, ಅದರ ನಡುವಿನ ಅವಸ್ಥೆಯಲ್ಲಿಯೇ ಜೀವ ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡಿತ್ತು. ಇನ್ನೆಷ್ಟು ಉಳಿತು ಕಾಲ? 4 ಭವ ಮಾತ್ರ ಉಳಿತದೆ. ಅರ್ಧ ಪುದ್ಗಲ ಪರಾವರ್ತನ ಕಟ್ಟಾಯಿತು. ಎಷ್ಟು ಉಳಿತು? 4 ಭವದ ಸಂಸಾರ ಉಳಿತು. ಪುರುಷಾರ್ಥ ಮಾಡ್ತಾ ಹೋಗಬೇಕು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಪ್ರಾಪ್ತ ಆಯಿತು ಅಂತಂದ್ರೆ 66,000 ರೂಪಾಯಿ ಉಳಿತು. ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಆಯಿತು ಅಂತಂದ್ರೆ ಇನ್ನೂ ಕಡಿಮೆ ಉಳಿತು. ಎಷ್ಟು ಉಳಿತು? 4 ಭವ. 4 ಭವ ಯಾವ ತರ ತಗೊಳ್ಳೋರು? ವರ್ತಮಾನದ ಮನುಷ್ಯ ಭವ 1, ನಂತರ ಬದ್ಧಾಯುಷ್ಕ ಇರುವಾಗ ಭೋಗಭೂಮಿಯಲ್ಲಿ ಹೋಗಬಹುದು, ಅದೊಂದು.
ಅಂದ್ರೆ ಬದ್ಧಾಯುಷ್ಕೆ ಇದ್ದಿರತಕ್ಕಂಥ ಜೀವಿ ಅಪೇಕ್ಷೆಯಿಂದ 4 ಭವ ಕೂತ್ಕೊಳ್ತದೆ. ಬದ್ಧಾಯುಷ್ಕೆ ಇರಲಿಲ್ಲ ಅಂತಂದ್ರೆ 3 ಭವ, ಒಂದು ಮನುಷ್ಯ ಭವ, ಒಂದು ದೇವಭವ, ಮತ್ತೆ ಒಂದು ಮನುಷ್ಯ ಭವ, ಈ ತರ 3. ಮತ್ತು ಬದ್ಧಾಯುಷ್ಕೆ ಇತ್ತು ಅಂತಂದ್ರೆ ಮೊದಲು ಮನುಷ್ಯ ಭವ, ನಂತರ ಭೋಗಭೂಮಿ, ನಂತರ ದೇವಗತಿ, ನಂತರ ಮನುಷ್ಯಗತಿ. ಇದು 4ನೇ ಭವ ಆಯಿತು. ಈ ತರ 4 ಭವಗಳು ಶೇಷ ಉಳಿತವೆ. ಈ ತರ ಹೇಳಬೇಕು. ಅರ್ಧ ಪುದ್ಗಲ್ ಪರಾವರ್ತನ್ ಕಾಲ್ ಇಲ್ಲಿ ಹೇಳಿದಾರಲ್ಲ, ಅದನ್ನು ಸರಿಯಾಗಿ ತಿಳ್ಕೊಳ್ಳೋಣ. अर्ध पुद्गल परिवर्तन के काल से अधिक बाकी नहीं है. लेशाओं के विषय में यह नियम है कि मनुष्य और तिर्यंचों के 3 शुभ लेशाओं में से कोई लेशा हो और देव तथा नारकियों के जहां जो लेशा बदलाई है उसी में औपशमिक सम्यक दर्शन हो सकता है. ಲೇಷ್ಯಗಳು ನರಕಗತಿಯಲ್ಲಿ ಯಾವ ಲೇಷ್ಯೆಯಿಂದ ಸಮ್ಯಕ್ತ್ವದ ಉತ್ಪತ್ತಿ? ಅಶುಭ ಲೇಷ್ಯೆಯಿಂದ. ನರಕದಲ್ಲಿ ಯಾವಾಗಲೂ ಅಶುಭ ಲೇಷ್ಯ, ಒಂದು ಶುಭ ಲೇಷ್ಯ ಇಲ್ಲ. ನರಕದಲ್ಲಿರತಕ್ಕಂಥ ಜೀವಿಗೆ ಶುಭ ಲೇಷ್ಯ ಆದಾಗ ಸಮ್ಯಕ್ ದರ್ಶನ ಉತ್ಪನ್ನ ಆಗ್ತದೆ ಅನ್ನುವಂಥ ನಿಯಮ ಇಲ್ಲ. ಆದರೆ ಮನುಷ್ಯ ಮತ್ತು ತಿರ್ಯಂಚಿ ಗತಿಯಲ್ಲಿರತಕ್ಕಂಥ ಸೌಜ್ಞಿ ಪಂಚೇಂದ್ರಿ ತಿರ್ಯಂಚ ಮತ್ತು ಮನುಷ್ಯರಿಗೆ ನಿಯಮದಿಂದ ಶುಭ ಲೇಷೆಯೇ ಬೇಕು. ಶುಭ ಲೇಷೆ ಇಲ್ಲದೆ ಸಮ್ಯಕ್ತ್ವದ ಉತ್ಪತ್ತಿ ಆಗುವುದಿಲ್ಲ. ದೇವಗತಿಯಲ್ಲಿ ದೇವತೆಗಳಿಗೆ ಆಯಾ ಸ್ಥಾನದಲ್ಲಿ ಯಾವ ಲೇಷೆ ಇದೆ ಆ ಲೇಷೆಯ ಜೊತೆಯಲ್ಲಿ ಅವರಿಗೆ ಸಮ್ಯಕ್ ದರ್ಶನ ಆಗಬಹುದು. ದೇವಗತಿಯಲ್ಲಿ ಶುಭ ಲೇಷೆ ಇದೆ. ಇನ್ನು ಒಂದು ಅಶುಭ ಲೇಷೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಶುಭ ಲೇಷೆ. ಭೌನತ್ರಿಕದಲ್ಲಿ ಒಂದು ಶುಭ ಲೇಷ್ಯ ಇದೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಪರ್ಯಾಪ್ತಕ ಅವಸ್ಥೆಯಲ್ಲಿ ಅಶುಭ ಲೇಷ್ಯ ಇದೆ. ಇನ್ನು ಅಶುಭ ಲೇಷ್ಯ ಜೊತೆಯಲ್ಲಿ ಅವರು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಅಂದ್ರೆ ಆಯಾ ಗತಿಯಲ್ಲಿ ಯಾವ ಲೇಷ್ಯ ಸ್ಥಾನೀಯ ಲೇಷ್ಯ ಇರ್ತದೆಯೋ ಆ ಲೇಷ್ಯೆಯಿಂದ ಸಮ್ಯಕ್ತ್ವದ ಉತ್ಪತ್ತಿ ಆಗಬಹುದು. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದು ಶುಭ ಇರ್ತದೆ ಭೌನತ್ರಿಕದಲ್ಲಿ, ಬಾಕಿ ಪರ್ಯಾಪ್ತಕ ಅವಸ್ಥೆಯಲ್ಲಿ ಅಶುಭ. ಅದು ಬಂದಿತ್ತಲ್ಲ ಯಾತ್ರವಾಗಿ ಹಿಂದೆ ಚರ್ಚೆ ಆಗಿದೆ. ಅದು ವೈಮಾನಿಕ ದೇವತೆಗಳ ಅಪೇಕ್ಷೆಯಿಂದ. ವೈಮಾನಿಕ ದೇವತೆಗಳ ಅಪೇಕ್ಷೆಯಿಂದ ಶುಭ ಲೇಷ್ಯ ನಿಯಮದಿಂದ. ಆದರೆ ಭೌನತ್ರಿಕದಲ್ಲಿ ಶುಭ ಇದೆ, ಅಶುಭ ಇದೆ, ಎರಡೂ ಇದೆ. ಅಂದ್ರೆ ಶುಭದಲ್ಲಿ ಎಷ್ಟು ಶುಭ ಲೇಷ್ಯಗಳು? ಕೃಷ್ಣ ನೀಲ ಕಾಪೋತ. ಅಶುಭ ಕೊನೆ ಚಾರ್ಟ್ನಲ್ಲಿ ದೇವಗತಿದ್ದು ಇಲ್ಲೇ ಇದೆಯಲ್ಲ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಹೇಳಿತ್ತು ಅಶುಭ ಲೇಷಿ. ಲೇಷಿ ಒಂದು ಪರ್ಯಾಪ್ತಕ ಯಂತರ್ವಾಸಿ ಲೇಷಿ ಭೌನತ್ರಿಕದಲ್ಲಿ ಅಶುಭ 3, ಶುಭ 1 ಪೀತ.
ಅಪರ್ಯಾಪ್ತಕದಲ್ಲಿ 3 ಅಶುಭ, ಅಪರ್ಯಾಪ್ತಕದಲ್ಲಿ 3 ಅಶುಭ ಮತ್ತು ಪರ್ಯಾಪ್ತಕದಲ್ಲಿ 1 ಪೀತಲೇಶೆ. ಇದನ್ನು ಭೌನತ್ರಿಕದಲ್ಲಿ ಸರ್ವತ್ರ ತಿಳಿಯುವುದು. 4 ಲೇಶೆ ಅಂದ್ರೆ ಪರ್ಯಾಪ್ತಕದಲ್ಲಿ 1 ಶುಭ, ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ಪೀತಲೇಶೆ, ಪರ್ಯಾಪ್ತಕದಲ್ಲಿ 1 ಪೀತಲೇಶೆ, ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭ ಲೇಶಗಳು ಇರಬಹುದು. ಸರಿ ಇದೆ. ಅಂದ್ರೆ ದೇವಗತಿಯಲ್ಲಿ ಒಟ್ಟಿನಲ್ಲಿ ಅಪರ್ಯಾಪ್ತ ಅವಸ್ಥೆ ಒಂದನ್ನು ಬಿಟ್ಟು ಶುಭಲೇಶ ಇದೆ. ಭೌನತ್ರಿಕದಲ್ಲಿ ಮತ್ತು ವೈಮಾನಿಕದಲ್ಲಂತೂ 3 ಶುಭಲೇಶ ಇವೆ ವೈಮಾನಿಕ ದೇವತೆಗಳಲ್ಲಿ. ಭೌನತ್ರಿಕದಲ್ಲಿ ಪೀತಲೇಶ ಶುಭಲೇಶ ಇದೆ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭ ಲೇಶಗಳಿವೆ. ಆಯ್ತು, ಕನ್ಫರ್ಮ್ ಆಯ್ತು. ಪಂಚಾಂಗದಾಗ ತೆಗೆದು ನೋಡಿದ್ರಿ, ಒಟ್ಟೆ ಯಾವುದೂ ತಪ್ಪಿಲ್ಲ. ಪಂಚಾಂಗ ಧರ್ಮಕ್ಷೇತ್ರದಾಗೂ ಪಂಚಾಂಗ ಬತ್ತು. ಕೋಷ್ಟಕ ಉಪ್ಮಾ ಅಂದ್ರೆ ಯಾವ್ದಾದ್ರೂ ಶಂಕ ಬಂದಾಗ ಹಿಂದೆ ವಾರ ಯಾವುದು, ತಿಥಿ ಯಾವುದು, ಯೋಗ ಯಾವುದು, ಇದನ್ನು ನೋಡೋದ್ನ ಪಂಚಾಂಗ ಹೆಂಗ್ ಬೇಕಾಗ್ತದೆ ಅಲ್ಲ. ಹಂಗ ಯಾವುದೂ ಸಿದ್ಧಾಂತದ ವಿಷಯದಾಗ ಶಂಕಾ ಬಂತು ಅಂತಂದ್ರೆ ಈ ಪಂಚಾಂಗ ಬೇಕಾಗ್ತದೆ ಅಂತ ಪಂಚಾಂಗ ಈ ತರದಲ್ಲಿ ಹೇಳಿರೋದು. अर्ध पुद्गल परावर्तन के काल से अधिक बाकी नहीं है. लेशाओं के विषय में यह नियम है कि मनुष्य और तिर्यंच के 3 शुभ लेशाओं में से कोई लेशा हो और देव तथा नारकियों के जहां जो लेशा बतलाई है उसी में औपशमिक सम्यक दर्शन हो सकता है. ಭೌನತ್ರಿಕದಲ್ಲಿ ಸಮ್ಯಕ್ ದರ್ಶನ, ಔಪಶಮಿಕ್ ಸಮ್ಯಕ್ ದರ್ಶನ ಆಗಬೇಕು ಅಂತಂದ್ರೆ ಯಾವ ಲೇಶೆ ದೃಶ್ಯಲ್ಲಿ ಆಗಬಹುದು? ಪೀತ ಲೇಶೆ ಜೊತೆಯಲ್ಲಿ औपशमिक सम्यक दर्शन. सम्यक दर्शन की प्राप्ति के लिए गोत्र का प्रतिबंध नहीं है, अर्थात जहां उच्च नीच गोत्रों में से जो भी संभव हो उसी गोत्र में सम्यक दर्शन हो सकता है. ಗೋತ್ರದೇನು ನಿಯಮ ಇಲ್ಲ, ಗೋತ್ರದೇನು ಮಹತ್ವನೂ ಇಲ್ಲ. ಉಚ್ಚ ಗೋತ್ರನೂ ಇರಬಹುದು, ನೀಚ ಗೋತ್ರನೂ ಇರಬಹುದು. 2 ಗೋತ್ರವುಳ್ಳ ಜೀವಿಗಳಿಗೆ ಸಮ್ಯಕ್ ದರ್ಶನ ಆಗಬಹುದು. ಉತ್ಪತ್ತಿಯಲ್ಲಿ ಯಾವುದೂ ಬಾಧೆ ಇಲ್ಲ ಗೋತ್ರದ್ದು. ಆದರೆ ಸಮ್ಯಕ್ ಉತ್ಪನ್ನ ಆದಂತಹ ಜೀವ ನೀಚ ಗೋತ್ರದಲ್ಲಿ ಜನ್ಮ ತಾಳುವುದಿಲ್ಲ. ಈ ನಿಯಮ ಇದೆ. ಸಮ್ಯಕ್ತ್ವ ಆದ ನಂತರ ನೀಚ ಗೋತ್ರಕ್ಕೆ ಹೋಗಲ್ಲ, ಆದರೆ ನೀಚ ಗೋತ್ರದಲ್ಲಿರ್ತಕ್ಕಂಥ ಜೀವಿಗೆ ಸಮ್ಯಕ್ ದರ್ಶನ ಆಗಬಹುದು. कर्म स्थिति के विषय में चर्चा यह है कि जिसके बद्धमान कर्मों की स्थिति अंतः कोटा कोटि सागर प्रमाण हो तथा सत्ता में स्थित कर्मों की स्थिति संख्यात 1000 सागर कम अंतः कोटा कोटि सागर प्रमाण रह गई हो, वही सम्यक दर्शन प्राप्त कर सकता है. ಅಂದ್ರೆ ಇದು ಯಾವ ಲಬ್ಧಿಯಲ್ಲಿ ಆಗ್ತದೆ? ಪ್ರಾಯೋಗ್ಯ ಲಬ್ಧಿಯಲ್ಲಿ. ಸತ್ವದೊಳಗಿರತಕ್ಕಂತಹ ಕರ್ಮಗಳ ಸ್ಥಿತಿ
ಇದು ಮುಖ್ಯ ವಿಷಯ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಕರ್ಮಗಳ ಸ್ಥಿತಿ ಎಷ್ಟು ಉಳಿಯುತ್ತದೆ ಅದನ್ನು ಹೇಳಿದ್ದಾರೆ. ಬದ್ಧಮಾನ ಅಂದರೆ ವರ್ತಮಾನದಲ್ಲಿ ಕಟ್ಟುವಂತಹ ಕರ್ಮಗಳು, ಹೊಸ ಕರ್ಮಗಳು ಏನು ಕಟ್ತಾ ಇವೆಯಲ್ಲ ಆ ಕರ್ಮಗಳು ಪ್ರಾಯೋಗ್ಯ ಲಬ್ಧಿಯಲ್ಲಿ ಹೋದಂತಹ ಜೀವಿಗೆ ಎಷ್ಟು ಪ್ರಮಾಣದಲ್ಲಿ ಕಟ್ಟುತ್ತವೆ ಅದರ ಸಂಖ್ಯೆ, ಅದು ಅದರ ಪ್ರಮಾಣ. ಅದು बद्धमान कर्मों की स्थिति अंतः कोटा कोटि सागर प्रमाण हो. ಕಟ್ಟುವಂತಹ ಕರ್ಮಗಳು ಅಂತಹ ಕೋಟಾ ಕೋಟಿ ಪ್ರಮಾಣವಾಗಿ ಕಟ್ತಾ ಇದ್ದರೆ ಅಲ್ಲಿ ಚತುರ್ಥ ಲಬ್ಧಿ ಇದೆ. ಹಾಗೂ ಸತ್ವದಲ್ಲಿ ನಾಲ್ಕು ಸಾವಿರ ಎದ್ದು ನೋಡಿದ್ರು ರಾವ್ ಸಾಬ್ ಇವರು 4 ಸಾವಿರ ಎದ್ದು ಹಿಂದೆ ಅವೆಲ್ಲ ಕೇಳ್ತೇವೆ ಆಮೇಲೆ. जिसके बद्धमान कर्मों की स्थिति अंतः कोटा कोटि प्रमाण हो तथा सत्ता में स्थित कर्मों की स्थिति संख्यात हजार सागर कम अंतः कोटा कोटि सागर प्रमाण रह गई हो, वही सम्यक दर्शन प्राप्त कर सकता है. ಹಿಂದೆ ಕಟ್ಟಿರತಕ್ಕಂತಹ ಕರ್ಮಗಳ ಸ್ಥಿತಿ ಎಷ್ಟಿರಬೇಕು ಅಂತಂದ್ರೆ ಸತ್ವದಲ್ಲಿರ್ತಕ್ಕಂತಹ ಕರ್ಮಗಳ ಸ್ಥಿತಿ ಸಂಖ್ಯಾತ 1000 ವರ್ಷ ಕಡಿಮೆ ಅಂತ ಕೋಟಾ ಕೋಟಿ. ಬದ್ಧಮಾನ ಕರ್ಮಗಳ ಸ್ಥಿತಿ ಅಂಥ ಕೋಟಾ ಕೋಟಿ ಮತ್ತು ಸತ್ವದಲ್ಲಿರ್ತಕ್ಕಂತಹ ಕರ್ಮಗಳು ಎಷ್ಟು ಉಳಿದಿರಬೇಕು, ಸಂಖ್ಯಾತ 1000 ವರ್ಷ ಕಡಿಮೆ ಅಂಥ ಕೋಟಾ ಕೋಟಿ ಪ್ರಮಾಣ ಉಳಿದಾಗ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತದೆ. ಅಷ್ಟು ಉಳಿಬೇಕು. ಅಭಾವಿ ಜೀವಿಗೆ ಇಷ್ಟು ಉಳಿಯಿಲ್ಲ ಅಂತ ಕಾಣ್ತದೆ. ಅಂಥ ಕೋಟಾ ಕೋಟಿ ಪ್ರಮಾಣ ಅದಕ್ಕೂ ಉಳಿತದೆ, ಅಭಾವಿ ಜೀವಕ್ಕೂ ಉಳಿತದೆ, ಭವಿ ಜೀವಕ್ಕೂ ಉಳಿಬಹುದು. ಆದರೆ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂಥ ಯೋಗ್ಯತೆ ಅದಕ್ಕೆ ಇಲ್ಲಲ್ಲ, ಅದಕ್ಕೆ ಇಲ್ಲಿ ತನಕ ಬಂದು ವಾಪಸ್ ಆಗಿಬಿಡ್ತದೆ. ಭವಿ ಜೀವ ಪ್ರಾಪ್ತ ಮಾಡಿಕೋಬಹುದು, ಅಭವಿ ಜೀವ ಇಷ್ಟೆಲ್ಲ ಮಾಡಿದ್ರು ಇಲ್ಲಿ ತನಕ ಹೆಜ್ಜೆ ಇಟ್ರು ವಾಪಸ್ ಮತ್ತೆ ಹೋಗ್ಬೇಕು. ಅಂದ್ರೆ ಅದರಲ್ಲಿ ಪಾತ್ರತೆ ಇಲ್ಲ. इससे अधिक स्थिति पड़ने पर सम्यक दर्शन प्राप्त नहीं हो सकता. ಅಥವಾ ಹೀಗೆ ಇರಬಹುದು, ಸಂಖ್ಯಾತ 1000 ವರ್ಷ ಏನು ಕಡಿಮೆ ಅಂತ ಇದೀವಲ್ಲ, ಅದು ಅಭವಿ ಜೀವಕ್ಕೆ ಎಲ್ಲಾದರೂ ಸ್ವಲ್ಪ ಹೆಚ್ಚು ಉಳಿತದೆ ಏನೋ ಅಂತ ಅನಿಸ್ತದೆ ಇಲ್ಲಿ. ಯಾಕೆಂದ್ರೆ ಭವ್ಯ ಜೀವ ಯಾವ ಪರಿಣಾಮಗಳನ್ನು ಪ್ರಾಪ್ತ ಮಾಡಿಕೊಳ್ತದೆ, ಯಾವ ಪುರುಷಾರ್ಥ ಮಾಡ್ತದೆ, ಅಂಥ ಪುರುಷಾರ್ಥ ಅಭವ್ಯದಿಂದ ಸಾಧ್ಯ ಇಲ್ಲ, ಭವ್ಯ ಜೀವಕ್ಕೆ ಸಾಧ್ಯ ಇಲ್ಲ. ಅಭವ ಜೀವಕ್ಕೆ ಸಾಧ್ಯ ಇಲ್ಲ. ಭವ್ಯ ಜೀವ ಏನ್ ಮಾಡ್ತದೆ, ಪರಿಣಾಮಗಳಿಂದ 5ನೇ ಲಬ್ಧಿಗೆ ಹೆಜ್ಜೆ ಇಡುವಂತಹ ಶಕ್ತಿ ಇದೆ. ಅದರ ಆ ಭವ್ಯ ಜೀವ ಪರಿಣಾಮಗಳು ಹೆಚ್ಚಾಗ್ತಾ ಹೋಗ್ತವೆ. ಆಮೇಲೆ ಯಾವ ಉತ್ಕೃಷ್ಟವಾದ ಒಂದು ಪರಿಣಾಮಗಳ ಮೇಲೆ ಅದು ಹೋಗಬೇಕು, ಅಲ್ಲಿ ಹೋಯಿತು ಅಂತಂದ್ರೆ ಸಂಖ್ಯಾತ 1000 ವರ್ಷ ಕಡಿಮೆ ಅಂತ ಕೋಟಾ ಕೋಟಿ ಪ್ರಮಾಣ ಸ್ಥಿತಿ ಆಗಬಹುದು, ಭೌವಿಕ ಆಗಬಹುದು, ಅಭೌವಿಕ ಆಗುವುದಿಲ್ಲ. ಏಕೆಂದ್ರೆ ಅಷ್ಟೊಂದು ವಿಶುದ್ಧ ಪರಿಣಾಮ ಆ ಜೀವಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬದ್ಧಮಾನ ಕರ್ಮಗಳ ಸ್ಥಿತಿ ಏನಿದೆ ಅಂತ ಕೋಟಾ ಕೋಟಿ ಉಳಿಬಹುದು. ಆದರೆ ಸತ್ವದಲ್ಲಿರ್ತಕ್ಕಂತಹ ಕರ್ಮಗಳ, ಪೂರ್ವದಲ್ಲಿ ಕಟ್ಟಿರ್ತಕ್ಕಂತಹ ಕರ್ಮಗಳ ಸ್ಥಿತಿ ಅಂಥ ಕೋಟಾ ಕೋಟಿ ಇರಬೇಕು ಅಂತಂದ್ರೆ ಅಭವ್ಯಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. इसी प्रकार से जिसके अप्रशस्त प्रकृतियों का अनुभाग द्वितीय स्थान
हाँ, द्विस्थान अनुभाग द्विस्थानगत और प्रशस्त प्रकृतियों का अनुभाग चतुस्थानगत होता है, वही औपशमिक सम्यक दर्शन प्राप्त कर सकता है. ಕರ್ಮಗಳಲ್ಲಿ ಯಾವ ಒಂದು ಅನುಭಾಗ ಇದೆ, ಅನುಭಾಗ ಅಂದರೆ ಫಲದಾಯಕ ಶಕ್ತಿ ಇದೆ. ಅಪ್ರಶಸ್ತ ಕರ್ಮಗಳ ಅಂದರೆ ಪಾಪ ಪ್ರಕೃತಿಗಳಲ್ಲಿ ಅನುಭಾಗ ಸ್ಥಿತಿ ಯಾವ ರೂಪದಲ್ಲಿರಬೇಕು ಅಂತಂದ್ರೆ ದ್ವಿಸ್ಥಾನಗತ. ದ್ವಿಸ್ಥಾನ ಅಂತಂದ್ರೆ ಇಲ್ಲಿ 4 ಪ್ರಕಾರದ ಸ್ಥಾನಗಳನ್ನು ಹೇಳಿದ್ದಾರೆ. ಲತಾ, ದಾರು, ಅಸ್ಥಿ, ಶೈಲ್. ಲತಾ, ದಾರು, ಅಸ್ಥಿ, ಶೈಲ್ 4 ಸ್ಥಾನಗಳಿವೆ. ಈ 4 ಸ್ಥಾನಗಳಲ್ಲಿ ದಾರು ಸ್ಥಾನ, ದಾರು ಅಂದ್ರೆ ಕಟ್ಟಿಗೆ, ದಾರು ಅಂದ್ರೆ ಮತ್ತೆ ಶೆರೆ ಅಂತ ತಿಳ್ಕೊಂಡ್ವಿ, ಕಾಷ್ಟ ಕಟ್ಟಿಗೆ. ಲತಾ ಅಂತಂದ್ರೆ ಬಳ್ಳಿ, ಬಳ್ಳಿ ಬಳ್ಳಿ ಗಟ್ಟು ಅಥವಾ ಕಟ್ಟಿಗೆ ಗಟ್ಟಿ, ಗಟ್ಟಿ ಆಗ್ತಾ ಹೋಗಿದೆ. ಲತಾ, ದಾರು, ಅಸ್ಥಿ ಅಂದ್ರೆ ಎಲುಬು, ಮೂಳೆ, ಮತ್ತು ಶೈಲ್ ಅಂದ್ರೆ ಕಲ್ಲು. ಕಲ್ಲು ಎಲುಬಿನಕ್ಕಿಂತ ಗಟ್ಟಿ. ಕರ್ಮ ಎಲ್ಲಿ ಯಾವ ಜಾಗದಲ್ಲಿ ಉಳಿದಿರಬೇಕು, ಎಷ್ಟು ಗಟ್ಟಿತನದಲ್ಲಿ ಉಳಿದಿರಬೇಕು? ದ್ವಿಸ್ಥಾನೀಯ ಅಂದರೆ ಕಟ್ಟಿಗೆ ಎಷ್ಟು ಗಟ್ಟಿ ಇರ್ತದೆ ಅಲ್ಲ, ಅಷ್ಟು ಗಟ್ಟಿ ಅವಸ್ಥೆ ನಡೀತದೆ. ಲತಾ ಇಲ್ದಿದ್ರೂ ನಡೀತದೆ, ದಾರು ಇರಬೇಕು, ಶೈಲಿ ಇರಬಾರದು ಮತ್ತು ಅಸ್ಥಿ ಇರಬಾರದು. और प्रशस्त प्रकृतियों का अनुभाग चतुस्थान होता है, वही औपशमिक सम्यक दर्शन प्राप्त कर सकता है. ಪ್ರಶಸ್ತ ಪ್ರಕೃತಿಗಳು ಹೇಗಿರಬೇಕು? 4ನೇ ಸ್ಥಾನವುಳ್ಳವುಗಳಾಗಿರಬೇಕು. ಯಾವ ಸ್ಥಾನದು? 4ನೇದಂದ್ರೆ ಯಾವುದು? ಪಾಷಾಣ, ಶೈಲ, ಪಾಷಾಣ ಅಂದ್ರೆ ಪುಣ್ಯ ಪ್ರಕೃತಿಗಳು ಉತ್ಕೃಷ್ಟ ಇರಬೇಕು. ಪುಣ್ಯ ಪ್ರಕೃತಿಗಳಲ್ಲಿ ಫಲದಾಯಕ ಶಕ್ತಿ 4ನೇ ಸ್ಥಾನದ್ದಿರಬೇಕು, ಶೈಲ ಸ್ಥಾನದ್ದು. ಪಾಪ ಪ್ರಕೃತಿಗಳ ಶಕ್ತಿ ದ್ವಿತೀಯ ಸ್ಥಾನ ಇರಬೇಕು, ದಾರು ಸ್ಥಾನ, ಕಟ್ಟಿಗೆ ಸ್ಥಾನ. ಅಂಥ ಜೀವ ಪ್ರಥಮೋಪಶಮ ಸಮ್ಯಕ್ತವನ್ನು ಪಡೆಯಬಹುದು. ಇನ್ನು ಪ್ರಕೃತಿಯಿಂದಲೇ ಅಭವ್ಯವಾಗಿರ್ತಕ್ಕಂತಹ ಜೀವಿಗೆ ಈ 2 ಸ್ಥಾನಗಳು ಉಳಿಯುವುದು ಕಷ್ಟ ಆಗ್ತದೆ. ಯಾಕೆಂದ್ರೆ ಇದು ಭವ್ಯ, ಅದು ಅಭವ್ಯ. ಶಕ್ತಿಯ ಅಪೇಕ್ಷೆಯಿಂದ, ಯೋಗ್ಯತೆಯ ಅಪೇಕ್ಷೆಯಿಂದ 2 ಜೀವಗಳು ಬೇರೆ ಬೇರೆಯಾಗಿ ಪಾತ್ರತೆಯನ್ನು ಹೊಂದಿವೆ. ಅಭವ್ಯ ಜೀವಕ್ಕೆ ಇದು ಸಾಧ್ಯ ಇಲ್ಲ. ಸಾತಿಶಯ ಪುಣ್ಯ ಇರ್ತದೆ. 4ನೇ ಸ್ಥಾನದ ಪುಣ್ಯ ಪ್ರಕೃತಿ, ಪ್ರಶಸ್ತ ಪ್ರಕೃತಿ ಸಾತಿಶಯ ಪುಣ್ಯ ಅನ್ಸ್ಕೋತದೆ. ಅದು ಈ ಸಾತಿಶಯ ಪುಣ್ಯ ಕಟ್ಟಬೇಕು ಅಂತಂದ್ರೆ ಜೀವ ಗುರಿಯನ್ನ ತಪ್ಪಿಟ್ಕೊಂಡ್ರೆ ಸಾಧ್ಯ ಇಲ್ಲ. ಯಾವ ಜೀವಿಗೆ ಗುರಿ ತಪ್ಪಿದೆ ಅದಕ್ಕೆ ಸಾತಿಶಯ ಪುಣ್ಯ ಕಟ್ಟಬಹುದಾ? ಶಲ್ಯ ಸಹಿತ ಜೀವ, ಮಾಯಾ, ಮಿಥ್ಯಾ, ನಿದಾನ, ನಿರಂತರವಾಗಿ ಪರವಸ್ತುಗಳ ಪ್ರಾಪ್ತಿಗಾಗಿ ಧರ್ಮವನ್ನು ಮಾಡತಕ್ಕಂತಹ ಜೀವಿಗೆ ಗುರಿ ತಪ್ಪಿದೆಯೋ ಅಥವಾ ಸರಿ ಇದೆ? ಗುರಿ ತಪ್ಪಿದೆ. ಅಂತಹ ಜೀವಿಗೆ ಪರಿಣಾಮಗಳ ವಿಶುದ್ಧಿ ಇದ್ರೂ ಕೂಡ, ಶುಕ್ಲಲೇಶ ಇದ್ರೂ ಕೂಡ, ಭವ್ಯ ಜೀವಿಗೆ ಇರುವಂತಹ ಶುಕ್ಲಲೇಶ ಅದಕ್ಕೆ ಇಲ್ಲ. ಅಂದರೆ ನಿಜವಾದ ಗುರಿಯನ್ನ
ಇಟ್ಕೊಂಡಿರತಕ್ಕಂತಹ ಜೀವಿಯ ಶುಕ್ಲ ಲೇಷೆ ಹಾಗೆ ಶುಕ್ಲ ಲೇಷೆ ಅಭಾವಿ ಜೀವಿಗೆ ಬರುವುದೇ ಇಲ್ಲ. ಯಾಕೆಂದ್ರೆ ಅಭಾವಿ ಜೀವಿಗೆ ಮೋಕ್ಷ ತತ್ವದ ಮೇಲೆ ಶ್ರದ್ಧೆ ಹುಟ್ಟುವುದೇ ಇಲ್ಲ. ಮೋಕ್ಷ ತತ್ವದ ಮೇಲೆ ಶ್ರದ್ಧೆ ಹುಟ್ಟಿತ್ತು ಅಂತಂದ್ರೆ ಗುರಿ ಚೇಂಜ್ ಆಗಬಹುದು. ಆದರೆ ಆ ಗುರಿಯನ್ನು ಚೇಂಜ್ ಮಾಡಿಕೊಳ್ತಕ್ಕಂತಹ ಸ್ವಂತದ ಕೆಪಾಸಿಟಿ, ಶಕ್ತಿ, ಪಾತ್ರತೆ, ಯೋಗ್ಯತೆ ಅದಕ್ಕಿಲ್ಲ ಅಭಾವಿ ಜೀವಿಗೆ. ಅದಕ್ಕಾಗಿ ಇದು ಮರಳಿ ವಾಪಸ್ ಬರ್ತದೆ. ಪಾತ್ರತೆ ಇಲ್ಲದಕ್ಕೆ ವಾಪಸ್ ಬರ್ತದೆ. ಅದರಲ್ಲಿ ಪಾತ್ರತೆ ಇರ್ತದೆ. ಇದು ಶುಕ್ಲ ಲೇಷೆಯನ್ನು ಪ್ರಾಪ್ತ ಮಾಡ್ಕೊಂತು, ಅದು ಶುಕ್ಲ ಲೇಷೆಯನ್ನು ಪ್ರಾಪ್ತ ಮಾಡ್ಕೊಂತು. ಇದು ಸಾತಿಶಯ ಪುಣ್ಯವನ್ನ ಗಳಿಸ್ತಾ ಇದೆ, ಇದು ನಿರತಿಶಯ ಪುಣ್ಯವನ್ನ ಮಾಡಿಕೊಳ್ತಾ ಇದೆ. ನಿರತಿಶಯ ಪುಣ್ಯ 4ನೇ ಸ್ಥಾನದ್ದು ಹೇಗಿರಲಿಕ್ಕೆ ಸಾಧ್ಯ? ಇಲ್ಲಿ 4ನೇ ಸ್ಥಾನ ಅಂತಂದ್ರೆ ಪ್ಯೂರ್ ಪುಣ್ಯ. ಸಾತಿಶಯ ನಿಜವಾದ ಗುರಿಯನ್ನು ಸಾಧಿಸಿಕೊಳ್ಳುವಂತಹ ದಾರಿಯಲ್ಲಿ ಉತ್ಪನ್ನವಾಗತಕ್ಕಂತಹ ಪರಿಣಾಮಗಳಿಂದ ಯಾವ ಪ್ರಶಸ್ತ ಪುಣ್ಯ ಪ್ರಕೃತಿಗಳ ಆಶ್ರಯವಾಗ್ತದೆ ಅಂಥ ಪುಣ್ಯ ಅದು ಅಭಾವಿ ಜೀವಕ್ಕೆ ಎಲ್ಲೆದ್ದು ಬರುವುದು? ಅಭಾವಿ ಜೀವ ಯಾವ ಪುಣ್ಯವನ್ನು ಬಂದು ಮಾಡಿಕೊಳ್ತದೆ? ಎಂಥ ಲೇಷಿಯಲ್ಲಿ, ಶುಭ ಲೇಷಿಯಲ್ಲಿ ಇದ್ರೂ ಕೂಡ ಯಾವ ಪುಣ್ಯ ಬಂದಾಗ್ತದೆ ಅದಕ್ಕೆ? ನಿರುತಿಶಯ. ಭವ್ಯ ಜೀವ ಸಾತಿಶಯ. ಅದು ಕೂಡ ಯಾವಾಗ ಗುರಿಯನ್ನ ಚೇಂಜ್ ಮಾಡಿಕೊಂಡಾಗೋ ಅಥವಾ ಅದೇ ಇಟ್ಟುಕೊಂಡಾಗ. ಇಲ್ಲಿದೆ ಜೈನ ಧರ್ಮದ ಒಳತಿರುಳು. ಒಳಗಿನ ಆಪರೇಷನ್ ಎಲ್ಲಿ ಆಗ್ತದೆ, ಯಾವ ಜಾಗದಲ್ಲಿ ಆಗ್ತದೆ ಅಂದ್ರೆ ಇಲ್ಲಿ ಆಗುತ್ತೆ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಏನು ಹೇಳ್ತಾ ಇದ್ದಾರೆ? ತತ್ವಾರ್ಥವನ್ನು ನಂಬು, ಶ್ರದ್ಧೆ ಮಾಡು. ಅಂದ್ರೆ ಏನು? ಗುರಿಯನ್ನ ಚೇಂಜ್ ಮಾಡಿಕೊಳ್ಳು. ಮೋಕ್ಷ ತತ್ವವನ್ನ ನಂಬಿರುವಾಗ ಸಂಸಾರ ತತ್ವವನ್ನ ನಂಬಬೇಡ ಅಂತ ಅಂದ ಹಾಗೆ ಅದು. ಇದನ್ನು ನಂಬಿದಾಗ ಅದನ್ನ ಶ್ರದ್ಧಿಸಬೇಡ, ಅದನ್ನ ನಂಬಬೇಡ, ಅದನ್ನ ಅಪೇಕ್ಷಿಸಬೇಡ, ಅದನ್ನು ಗುರಿಯಲ್ಲಿ ಇಟ್ಟುಕೊಳ್ಬೇಡ, ಅದನ್ನು ತೆಗೆದು ಹಾಕು. ಮೋಕ್ಷಕ್ಕಾಗಿ ಧರ್ಮ ಮಾಡು. ಇದು ನಿಜವಾದ ಗುರಿ. ಸಂಸಾರದ ಸುಖಗಳ ಉಪಲಬ್ಧಿಗಾಗಿ ಧರ್ಮ ಮಾಡಬೇಡ. ಇದು ನಿಜವಾದ ಗುರಿ. ಆಮೇಲೆ ಧಾರ್ಮಿಕ ಎಲ್ಲಾ ಕ್ರಿಯಾಕಲಾಪಗಳನ್ನು ನಾವು ಸಂಸಾರದ ಸುಖದ ಪ್ರಾಪ್ತಿಗಾಗಿಯೇ ಮಾಡ್ತಾ ಇದ್ದೀವಿ ಅಂತಂದ್ರೆ ತಪ್ಪಿದೆ. ಇಲ್ಲಿ ಯಾವಾಗಲೂ ನಿರತಿಶಯ ಪುಣ್ಯ ಬಂದಾಗುವುದು. ಅಲ್ಲಿ ಸಾತಿಶಯ, ಇಲ್ಲಿ ನಿರತಿಶಯ. ನಿರತಿಶಯ ಪುಣ್ಯ 4ನೇ ಸ್ಥಾನವನ್ನು ಹೊಂದಬಹುದೇನು? ನಿರತಿಶಯ ಪುಣ್ಯದಲ್ಲಿ 4ನೇ ಸ್ಥಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಂತು ಅಂತಂದ್ರೆ ಆ 4ನೇ ಸ್ಥಾನಕ್ಕೆ ಮತ್ತು ಸಾತಿಶಯದ 4ನೇ ಸ್ಥಾನಕ್ಕೆ ವ್ಯತ್ಯಾಸ ಏನು? ನಾಲ್ಕನೇ ಸ್ಥಾನದ ಪುಣ್ಯ ಬಂಧವನ್ನ ಮಾಡಿಕೊಂಡರೂ ಅದರಲ್ಲೂ ಕೂಡ ವ್ಯತ್ಯಾಸ ಬಂದೇ ಬರುವುದು. ಅದಕ್ಕೆ ಒಂದಕ್ಕೆ ನಾವು ನಿರತಿಶಯ ಅನ್ಬೇಕು, ಇನ್ನೊಂದಕ್ಕೆ ಸಾತಿಶಯ ಅನ್ಬೇಕು. ಸಾತಿಶಯ ಪುಣ್ಯ ಮುಂದೆ ಹೋಗಲಿಕ್ಕೆ ಸಹಾಯಕ, ನಿರತಿಶಯ ಪುಣ್ಯ ಹಿಂದೆ ಜಗ್ಗಲಿಕ್ಕೆ ಸಹಾಯಕ. ಸುಭೌಮ ಚಕ್ರವರ್ತಿ ನಿರತಿಶಯ ಪುಣ್ಯವನ್ನು ಕಟ್ಟಿಕೊಂಡು ಚಕ್ರವರ್ತಿ ಆದ. ಕೊನೆಯಲ್ಲಿ ಏನಾಯಿತು? ಹಿಂದೆ ಜಗಿತದು. ನಿರತಿಶಯ ಪುಣ್ಯ ಮುಂದೆ ಹೋಗಲಿಕ್ಕೆ ಬಿಡೋಲ್ಲ, ಸಾತಿಶಯ ಪುಣ್ಯ ಸಹಾಯವಾಗಿ ನಿಲ್ತದೆ. ಇದು ಜೈನ ಧರ್ಮದ ಒಳ ತಿರುಳು.
ಪುಣ್ಯ 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 ಸಹಯೋಗ ಮಾಡ್ತದೆ. ಅಂದ್ರೆ ಸಾತಿಶಯ ಪುಣ್ಯ ಇತ್ತು ಅಂತಂದ್ರೆ ಪರಿಣಾಮಗಳು ಕೆಡೋಲ್ಲ. ಪುಣ್ಯ ಸಾತಿಶಯ ಇರಬೇಕು. ಪುಣ್ಯಗಳ ಪ್ರಭಾವನೂ ಇರ್ತದೆ ಅಲ್ಲ. ಪುಣ್ಯ ಪ್ರಕೃತಿಗಳ ಪ್ರಭಾವ ಪರಿಣಾಮದ ಮೇಲೆ ಇದ್ದೇ ಇರ್ತದೆ. ಪುಣ್ಯ ಸಾಪೇಕ್ಷ ಇದೆಯಲ್ಲ. ವಜ್ರ ಋಷಭ ನಾರಾಜ ಸೌನನ ಇದು ಪುಣ್ಯ ಅಲ್ಲ. ಆಮೇಲೆ ನಮಗೆ ಮೋಕ್ಷ ಮಾರ್ಗದಲ್ಲಿ ಯಾವುದೇ ತರ ಇದು ಸಹಾಯಕ ಇಲ್ಲ ಅಂತಂದ್ರೆ ಅದಕ್ಕೆ ಅದು ಸಿಗ್ಲಿಲ್ಲ ಅಂತಂದ್ರೆ ಜೀವ ಮೋಕ್ಷಕ್ಕೆ ಹೆಂಗೆ ಹೋಗೋದು? ಅದರದ್ದು ಪ್ರಭಾವ ಇದೆ ಅಲ್ಲ. ನಾವು ತಪಸ್ಸಿಗೆ ಕೂತ್ಕೊಂಡು ಕರ್ಮಗಳನ್ನ ಎಲ್ಲ ಬಿಚ್ಚಿ ಹಾಕಬೇಕು ಅಂತಂದ್ರೆ ಆ ಸಂವಹನ ಬೇಕೇ ಬೇಕು. ಆ ಸಂವಹನದಿಂದ ನಾವು ಸ್ಥಿರವಾಗಿ ಕೂತ್ಕೊಳ್ಳತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರ್ತೇವೆ. ಅನ್ಯ ಸಂವಹನಗಳಿಂದ ಅದು ಸಾಧ್ಯ ಇಲ್ಲ. ಶಪಕ ಶ್ರೇಣಿಯನ್ನ ಹತ್ತುವಂತಹ ಯೋಗ್ಯತೆ ಒಂದೇ ಸಂವಹನಕ್ಕೆ ಇದೆ. ಆಮೇಲೆ ಅದು ಸಹಯೋಗಿ ಅಲ್ಲ, ಸಹಯೋಗಿ ಇದೆ. ಪುಣ್ಯ ಪ್ರಕೃತಿ ಸಹಯೋಗಿ ಇದೆ. ವಜ್ರಷಭ ನಾರಾಯಣ ಒಂದೇ ಪುಣ್ಯ ಪ್ರಕೃತಿ ಇದೆ, ಉಳಿದೆಲ್ಲ ಪಾಪ ಪ್ರಕೃತಿ. ಅದರ ಜೊತೆಯಲ್ಲಿ ಪುರುಷಾರ್ಥ ಜೀವ ಮಾಡಿದಾಗ ಅದು ಸಹಯೋಗ ಮಾಡ್ತದೆ ನಮಗೆ. ನಾವು ಪುರುಷಾರ್ಥ ಯೋಗ್ಯ ರೀತಿಯಲ್ಲಿ ಮಾಡಬೇಕು. ವಜ್ರಷಭ ನಾರಾಯಣ ಸಿಕ್ಕಿದೆ ಮತ್ತು ನಾವು ಶಪಕ ಶ್ರೇಣಿ ಹತ್ತಾಕ ತಯಾರಿಲ್ಲ ಅಂತಂದ್ರೆ ಅದೇನ್ ಮಾಡೋದು? ಹತ್ತುವವರಿಗೆ ಸಹಾಯಕ ಇದೆ ಅದು. ಹತ್ತದೇ ಇರುವವರಿಗೆ ಎಲ್ಲಿ ಸಹಾಯಕ? ಪುರುಷಾರ್ಥ ಮೊದಲು ಬೇಕು. ಅದರ ಸಂಗಡ ಪುಣ್ಯ ಸಹಾಯಕ ಪುಣ್ಯನೂ ಬೇಕು. ಸಹಾಯಕ ಪುಣ್ಯನೂ ಬೇಕು, ಪುರುಷಾರ್ಥನೂ ಬೇಕು. ಇನ್ನು ಅದು ಪುಣ್ಯ ಇಲ್ಲ ಅಂತಂದ್ರೆ ಇವತ್ತು ಮೋಕ್ಷ ಆಗಬಹುದಲ್ಲ. ಅದಕ್ಕೆ ಶಪಕ ಶ್ರೇಣಿಯನ್ನು ನಾವು ಹತ್ತವರು, ನಾವು ಪುರುಷಾರ್ಥ ಸ್ವತಂತ್ರ ಐತಿ ನಮ್ಗೆ. 4ನೇ ಸೌನ ಇರ್ಲಿ, ಅದು 4ನೇ ಸೌನ ಪಾಪ ಪ್ರಕೃತಿ ನಮ್ಗೇನ್ ಮಾಡೋದಿದೆ, ಏನ್ ಮಾಡೋದಿದೆ ಅಲ್ಲಿ ಶಪಕ ಶ್ರೇಣಿ ಹತ್ತರ ಹೋಗ್ರಿ ಅಂದ್ರೆ ತೋರಿಸ್ತದೆ. ಅದು ಕಾಲಿಡ್ದು ಜಗ್ತದೆ ಕೆಳಗೆ. ಇದು ಪಾಪದ ಪ್ರಭಾವ. ಇದರಲ್ಲಿ ಯೋಗ್ಯತೆ ಇಲ್ಲ. ಈ ಒಂದು ಪಾಪದಲ್ಲಿ, ಈ ಪ್ರಕೃತಿಯಲ್ಲಿ 4ನೇ ಸೌನದಲ್ಲಿ ಆಗಲಿ ಅಥವಾ 2ನೇ 3ನೇ 5ನೇ 6ನೇ ಇವುಗಳಲ್ಲಿ ಕ್ಷಪಕ ಶ್ರೇಣಿಯೊಳಗೆ ಜೀವನನ್ನ ಇರಿಸಬೇಕು ಅನ್ನುವಂಥ ಕ್ಯಾಪಾಸಿಟಿ ಇಲ್ಲಲ್ಲ. ಇದು ಪಾಪದ ಫಲ. ಪಂಚಮ ಕಾಲದಲ್ಲಿ ಜೀವಿಗಳಿಗೆ ಮೋಕ್ಷವಿಲ್ಲ. ಇದು ಯಾವುದರ ಫಲ? ಪಾಪಕರ್ಮದ ಫಲ. ಯಾವ ಪಾಪಕರ್ಮದ ಫಲ? 4ನೇ ಸೌನನ ಪಾಪಕರ್ಮದ ಫಲ. ಯಾಕೆ ಅನ್ಬಾರ್ದು? ಅನ್ನಬಹುದು. ಪಾಪದ ಫಲ ಇದು. ಅನೇಕ ಅಂತಿದೆ. ಪಾಪಕರ್ಮದ ಉದಯ ಇದ್ದು ಅಂದ್ರೆ ಕೆಲವೊಂದು ಪಾಪಕರ್ಮ ನೋಡ್ರಿ, ಇವುಗಳಿಗೆ ನಾವು ಎಂಥ ಪಾಪಕರ್ಮ ಬೇಕು? ಕೆಲವೊಂದು ಪಾಪಕರ್ಮಗಳು ದಾರಿ ಬಿಡಬಹುದು ಪುರುಷಾರ್ಥ ಮಾಡುವಾಗ, ಕೆಲವೊಂದು ಪಾಪಕರ್ಮಗಳು ದಾರಿ ಬಿಡುವುದೇ ಇಲ್ಲ. ವಜ್ರಷಭ ನಾರಾಯಣ ಇದೆಯಲ್ಲ, ಅದು ದಾರಿ ಬಿಡ್ತದೆ ನಿಮಗೆ. ಪುಣ್ಯ ಪ್ರಕೃತಿ ಇದೆ. ಮತ್ತು ನೀವು ಪುರುಷಾರ್ಥ ಮಾಡಲಿಲ್ಲ ಅಂತಂದ್ರೆ ದಾರಿ ಇದ್ರೂ ಕೂಡ ನೀವು ಆ ದಾರಿ ಮೇಲೆ ನಡಲಿಲ್ಲ ಅಂದ್ರೆ ಮೋಕ್ಷಕ್ಕೆ ಹೆಂಗೆ ಹೋಗೋರು? ದಾರಿ ಖುಲ್ಲಾ ಇದೆ, ನೀವು ಹೋಗ್ಲಿಲ್ಲ ಅಂದ್ರೆ ಅದೇನ್ ಮಾಡೋದು? ಇನ್ನು ಸುಭಂ ಚಕ್ರವರ್ತಿಗೆ ಯಾವ ಸಹನನಿತ್ತು? ವಜ್ರಷಭ ನಾರಾಯಣ ಸೌನನ. ಮೋಕ್ಷಕ್ಕೆ ಯಾಕೆ ಹೋಗಲಿಲ್ಲ?
ಪುಣ್ಯ ಪ್ರಕೃತಿ ಇತ್ತಲ್ಲ, ಮೋಕ್ಷಕ್ಕೆ ಯಾಕೆ ಹೋಗಲಿಲ್ಲ? ಭೌತಿಕ ಸುಖದ ಆಸೆಯ ಕಾರಣದಿಂದ ಇದ್ದ ಪುಣ್ಯವನ್ನೆಲ್ಲ ನಾಶ ಮಾಡಿಕೊಂಡ. ಇದ್ದ ಪುಣ್ಯವನ್ನೆಲ್ಲ ನಾಶ ಮಾಡಿಕೊಂಡ. ಇನ್ನೇನು ಮಾಡ್ತಾನೋ? ಅನ್ಯ ಪುಣ್ಯ ಪ್ರಕೃತಿಗಳು ಕೂಡ ಸಹಾಯವನ್ನು ಮಾಡ್ತಾವ ಅಥವಾ ಇಲ್ಲ? ಸಹಾಯ. ಅವೆಲ್ಲ ಡಿಸ್ಚಾರ್ಜ್ ಆಗಿಬಿಟ್ಟು ಅಂತಂದ್ರೆ ನಾವು ಮೋಕ್ಷ ಹೋಗೋದು ಕಠಿಣ ಆದೋತು. ಸ್ವಲ್ಪ ಚಾರ್ಜ್ ಬೇಕು. ಪುರುಷಾರ್ಥ ಮಾಡುವಂತವ್ರು ನಾವು ಸ್ವಾಧೀನ, ನಾವು ಸ್ವತಂತ್ರ. ಈ ವಿಷಯ ಸತ್ಯ. ಆದರೂ ಕೂಡ ಜೀವ ಸಂಸಾರದಲ್ಲಿರುವಾಗ, ಕರ್ಮಾಧೀನದ ಕರ್ಮಗಳ ಬಂಧನದಲ್ಲಿರುವಾಗ ಕರ್ಮ ಸಾಪೇಕ್ಷಿ ಇದ್ದಾನೆ, ಕರ್ಮ ನಿರಪೇಕ್ಷಿ ಅಲ್ಲ, ಕರ್ಮ ಸಾಪೇಕ್ಷಿ. ಸಿದ್ಧ ಪರಮಿಷ್ಠಿಗಳು ಕರ್ಮ ನಿರಪೇಕ್ಷಿ, ನಾವು ಕರ್ಮ ಸಾಪೇಕ್ಷಿ. ಅರ್ಹಂತ ಭಗವಂತರು ಕೂಡ ಕರ್ಮ ಸಾಪೇಕ್ಷಿ ಇದ್ದಾರೆ. ಇನ್ನು ಇದಕ್ಕಿಂತ ಹೆಚ್ಚು ಏನು ಹೇಳೋದು? ಅರ್ಹಂತ ಪರಮೇಷ್ಠಿಗಳನ್ನು ಕೂಡ ಕರ್ಮ ಬಿಟ್ಟಿಲ್ಲ. ಅವರ ಆಯು ಕರ್ಮ ಎಷ್ಟು ಉಳಿದಿರ್ತದೆಯಲ್ಲ ಅಷ್ಟವರು ಅನುಭವಿಸಿ ಹೋಗಬೇಕು. ಇದು ಕರ್ಮದ ಪ್ರಭಾವ ಅಲ್ಲ? ಇನ್ನೂ 4 ದಿವಸದ ಆಯು ಇದೆ ಅಂತಂದ್ರೆ 4 ದಿವಸ ಮೊದಲೇ ಸಿದ್ಧ ಪರಮಿಷ್ಠೆ ಆಗಲಿಕ್ಕೆ ನೀವು ಸಾಧ್ಯ ಇಲ್ಲ. ಇನ್ನೂ 4 ದಿವಸ ಸಂಸಾರದಲ್ಲಿರಬೇಕು. ಎಷ್ಟು ಜಬರ್ದಸ್ತ್ ಇದೆ ಕರ್ಮ, ಆಯು ಕರ್ಮ. ಇನ್ನು ಜಬರ್ದಸ್ತ್ ಇಲ್ಲದಂತಹ ಕರ್ಮ ಯಾವುದು ಅಂತಂದ್ರೆ ಮೋಹಿನಿ ಕರ್ಮ. ಇದನ್ನು ಹೇಳ್ಬೋದು. ಮೋಹಿನಿ ಕರ್ಮ ಜಬರ್ದಸ್ತ್ ಇಲ್ಲ. ನಮ್ಮ ಭಾವ ಜಬರ್ದಸ್ತ್ ಇದೆ. ನಮ್ಮಲ್ಲಿ ಮೋಹ ಆಸೆ ದೃಢವಾಗಿ ಉಳ್ಕೊಂಡಿದೆ. ಆದ್ರಿಂದ ನಾವೇನಂತೀವಿ, ಮೋಹ ಬಿಡುವಾತು, ನಾ ಹೆಂಗ್ ಹೋಗ್ಲಿ. ಇಲ್ಲಿ ನೆವ ಮಾಡ್ತೀವಿ ನಾವು. ನೆವ ಕರ್ಮ ನಮಗೆ ಬಹಳ ಕೆಟ್ಟಿದವ್ರಿ. ಮೋಹ ನಮಗೆ ಬಿಡಲ್ರಿ. ಅದ ಸಂಸಾರಿ ರೀ ನಾವು. ಅಂದ್ರೆ ಅಶುಭ ಕರ್ಮಗಳಿಗೆ ಜೀವ ಬಾಗ್ತಾ ಇದ್ದಾನೆ ಇಲ್ಲಿ. मोहनी कर्म नो अंतदे झुकाने वाला चाहिए, दुनिया झुक जाती है. मोह कर्म ये अंतदे झुकाने वाला चाहिए, दुनिया झुक जाती है. और मोहनी कर्म ने सब दुनिया को झुकाया है और दुनिया झुक गई है. वो ले जा रहा है सबको. ಅದೇ ಜಾಗದಲ್ಲಿ ಎಚ್ಚೆತ್ತುಕೊಂಡಿರತಕ್ಕಂತಹ ಭವ್ಯಾತ್ಮ, भव्य जीव, कर्मों को झुकाने वाला चाहिए, सारे कर्म झुक जाते हैं. इस तरह होता है. कर्मों को, मोहनी कर्म को जो झुकाएगा वो पार हो जाएगा. मोहनी कर्म को झुकाने वाला चाहिए, झुक जाएंगे. ಅವು ಎಲ್ಲ ಬಾಗದಿದ್ರು ಕೆಲವೊಂದಾದ್ರೂ ಬಾಗಬಹುದಲ್ಲ. ನಾವು ಮೋಹಿನಿ ಕರ್ಮವನ್ನ ಕ್ಷಯ ಮಾಡ್ತೀವಿ ಅಂತಂದ್ರೆ ಅದು 10ನೇ ಗುಣಸ್ಥಾನದಲ್ಲಿ ಸಾಧ್ಯ. ಅದಕ್ಕೊಂದು ಕ್ಷಪಕ್ ಶ್ರೇಣಿ ಹತ್ತಿ ಅವುಗಳನ್ನು ಕ್ಷಯ ಮಾಡಬೇಕು. ಪಂಚಮ ಕಾಲದಲ್ಲಿ ಕ್ಷಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಮ್ಯಕ್ತೂ ಪ್ರಾಪ್ತ ಆಗೋಲ್ಲೇನು ಭವ್ಯಜೀವಿಗೆ? ಸಮ್ಯಕ್ತೂ ಪ್ರಾಪ್ತ ಆಗಬಹುದು. ಸಂಯಮ ಆಗಲಿಕ್ಕೆ ಸಾಧ್ಯ ಇಲ್ಲೇನು? ಸಂಯಮನೂ ಆಗಬಹುದು. अनंतानुबंधी अप्रत्याख्यान प्रत्याख्यान, इन कर्मों को झुकाने वाला चाहिए, वो झुक जाएंगे.
झुकाने वाला चाहिए, वो झुक जाएंगे। लेकिन आप क्षय करना चाहो तो वज्र वृषभ नाराज सनन वाले होकर के आ जाओ, तभी झुकेंगे वो। ನೀವು ಅವುಗಳನ್ನ ಸತ್ತಾ ಕಸ್ಕೊಂಡು ಸ್ವತಂತ್ರ ಆಗ್ಬೇಕಂತೀರಿ ಅಂತಂದ್ರೆ ಚೇಂಜ್ ಆಗಿ ಬರ್ರಿ, ಡ್ರೆಸ್ ಚೇಂಜ್ ಮಾಡ್ಕೋರಿ, ವಜ್ರ ವೃಷಭ ನಾರಾಜ್ ಸನನ ಡ್ರೆಸ್ ಹಾಕೊಂಡು ಬರ್ರಿ, ಆವಾಗ ಸತ್ವ ನಾಶ ಆಗಬಹುದು, ಈಗ ಉಪಶಮನ ಆಗಬಹುದು। ದರ್ಶನ್ ಮೋಹಿನಿದು ಉಪಶಮನ ಮಾಡಬಹುದು, ಚಾರಿತ್ರ ಮೋಹಿನಿ ಕರ್ಮಗಳನ್ನ ಕ್ಷಯೋಪಶಮ ಅವಸ್ಥೆಗೆ ಕೊಂಡೊಯ್ಯಬಹುದು। ಕ್ಷಯ ಅವಸ್ಥೆ ಇಲ್ಲ ಮತ್ತು ಉಪಶಮ ಅವಸ್ಥೆ ಇಲ್ಲ ಇವತ್ತಿನ ಪಂಚಮ ಕಾಲದಲ್ಲಿ। ಕ್ಷಯೋಪಶಮ ಅವಸ್ಥೆ ಇದೆ, ಉಪಶಮ ಅವಸ್ಥೆ ಇಲ್ಲ, ಕ್ಷಯೋಪಶಮ ಅವಸ್ಥೆ ಇಲ್ಲ, ಈ ಕ್ಷಯ ಅವಸ್ಥೆ ಇಲ್ಲ। ಉಪಶಮ ಶ್ರೇಣಿಯನ್ನು ನಾವು ಹತ್ತಲಿಕ್ಕೆ ಸಾಧ್ಯ ಇಲ್ಲ, ಕ್ಷಪಕ ಶ್ರೇಣಿಯನ್ನು ಹತ್ತಲಿಕ್ಕೆ ಸಾಧ್ಯ ಇಲ್ಲ। ಉಪಶಮ ಶ್ರೇಣಿಯನ್ನ ಹತ್ತುವುದಾದ್ರೆ 21 ಪ್ರಕೃತಿಗಳನ್ನು ಉಪಶಮನ ಮಾಡಬೇಕು, ಕ್ಷಪಕ ಶ್ರೇಣಿಯನ್ನ ಹತ್ತಬೇಕಂದ್ರೆ ಅವೇ 21 ಪ್ರಕೃತಿಗಳನ್ನು ಕ್ಷಯ ಮಾಡಬೇಕು, ಎರಡೂ ಇಲ್ಲ। ಉಳಿತು ಯಾವುದು? ಕ್ಷಯೋಪಶಮ। ಪಂಚಮ ಕಾಲದಲ್ಲಿ ಈ ಕರ್ಮಗಳನ್ನ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣೀಯ, ಪ್ರತ್ಯಾಖ್ಯಾನಾವರಣೀಯ ಇವುಗಳ ಕ್ಷಯೋಪಶಮ ಅವಸ್ಥೆಗೆ ಕೊಂಡೊಯ್ಯಬಹುದು। ಇವತ್ತು ಪಂಚಮ ಕಾಲದಲ್ಲಿ ಕ್ಷಯೋಪಶಮಿಕ ಚಾರಿತ್ರ ಇದೆ, ಔಪಶಮಿಕ ಚಾರಿತ್ರ ಇಲ್ಲ, ಕ್ಷಾಯಿಕ ಚಾರಿತ್ರ ಇಲ್ಲ। ಚಾರಿತ್ರ ಮೂರೇ ಪ್ರಕಾರದ್ದು: ಔಪಶಮಿಕ ಚಾರಿತ್ರ, ಕ್ಷಾಯಿಕ ಚಾರಿತ್ರ, ಕ್ಷಯೋಪಶಮಿಕ ಚಾರಿತ್ರ। ಈ ಮೂರು ಪ್ರಕಾರದ ಚಾರಿತ್ರದಲ್ಲಿ ಇವತ್ತು ಯಾವುದಿದೆ? ಕ್ಷಯೋಪಶಮ ಚಾರಿತ್ರ ಒಂದೇ ಇದೆ। ಶ್ರೇಣಿ ಹತ್ತುವವರಿಗೆ 2 ಚಾರಿತ್ರಗಳು, ಉಪಶಮ ಶ್ರೇಣಿ ಹತ್ತುವವರಿಗೆ ಔಪಶಮಿಕ ಚಾರಿತ್ರ, ಕ್ಷಪಕ ಶ್ರೇಣಿ ಹತ್ತುವವರಿಗೆ ಕ್ಷಾಯಿಕ ಚಾರಿತ್ರ, ಇವತ್ತು ಒಂದೇ ಇದೆ। ಇದು ಒಂದೇ ಯಾಕಿದೆ ಅಂತಂದ್ರೆ ಇವತ್ತು ಸಂವಹನನಿಲ್ಲ, ಮುಖ್ಯ ಕಾರಣ ಅದು। ಇನ್ನು ಈ ಕ್ಷೌಪಶಮಿಕ ಚಾರಿತ್ರ 6ನೇ ಸಂವಹನದಿಂದ ಪ್ರಾಪ್ತ ಆಗಬಹುದು। ಹೀನ್ ಸಂವಹನ ದ್ವಿಂದ್ರಿಯ ಜೀವಕ್ಕೂ 6ನೇ ಸಂವಹನ ಇದೆ, ತೇನೇಂದ್ರಿಯ ಜೀವಕ್ಕೂ 6ನೇ ಸಂವಹನ। 6ನೇ ಸಂವಹನ ಒಬ್ಬ ಮನುಷ್ಯನಿಗೂ ಇದೆ, 7ನೇ ಗುಣಸ್ಥಾನದವರೆಗೆ ಹೋಗಬಹುದು, ಕ್ಷಯೋಪಶಮಿಕ ಚಾರಿತ್ರ ಪ್ರಾಪ್ತ ಆಗಬಹುದು। ಇನ್ನು ಈ ಸಂವಹನ 6ನೇ ಸಂವಹನ ಮನುಷ್ಯರಿಗೆ ಸ್ವಲ್ಪ ಉತ್ಕೃಷ್ಟವಾಗಿರುತ್ತದೆ, ದ್ವಿಂದ್ರಿಯಾದಿ ಜೀವಿಗಳಿಗೆ ಬಹಳ ಕಮಜೋರ್ ಇರ್ತದೆ ಅನುಭಾಗ ಶಕ್ತಿ। ಇಷ್ಟು ವ್ಯತ್ಯಾಸ ಸಾಕು।